ಈ ಮೊದಲಿನ ಗೋಷ್ಠಿ ಮುಗಿಯುವ ಹೊತ್ತಿಗೆ ನಮ್ಮ ಮಿತ್ರರಾದಂಥ ಕಾಕಂಡ್ಕಿಯವರು ಹೇಳಿದರು, ಮುಂದಿನ ಗೋಷ್ಠಿ ಬಹಳ ಆಕರ್ಷಕವಾಗಿದೆ, ಪಂಪನಿಂದ ಚಂಪನವರೆಗೆ ಅಂತ ಮಾತು ನೀವು ಕೇಳಿರಬೇಕು ಅಂದರು. ನಾನು ಮತ್ತು ಪಾಟೀಲ್ರು ಅನ್ನೋದು ಯಾಕೋ ಮುಜುಗರ, ನನಗೆ ಸಿ ಬಿ ಅಂತ ಮಾತಾಡ್ತಿರ್ತೀವಿ ನಾನು ಸಿ ಬಿ ನಡಿಪ ಚಹಾ ಕೊಡುವರು ಅಂತ ಹೊಂಟಿವು. ಅವರು ಪಂಪನಿಂದ ಚಂಪನವರೆಗೆ ಅಂದ್ರಲ್ಲ, ಬರೋಬ್ಬರು ಹೇಳಿದ್ರು ಅಂತ ಕೇಳಿದೆ ನಾನು. ಇಲ್ಲ, ತಪ್ಪು ಹೇಳಿದ್ರು ಅವರು ಅಂದ. ಏನು ತಪ್ಪು ಹೇಳಿದರು ಅಂದೆ. ಅದು ಪಂಪಾನಿಂದ ಚಂಪಾನ್ ತನಕ ಅಂತ ಹೇಳಬೇಕಾಗಿತ್ತು ಅಂದ್ರೆ ಬರೋಬ್ಬರಾಕಿತ್ತು. ಯಾಕಂದ್ರೆ ಪಂಪ ಬೇರೆ ಚಂಪಾ ಬೇರೆ, ಅಥವಾ ಚಂಪಾ ಪಂಪ ಅಂತರ ಮಾಡಬೇಕಿತ್ತು, ಇದ್ರ ಚಂಪ ಪಂಪರ ಅಂತರ ಮಾಡ್ಬೇಕಾಗಿತ್ತು. ನಾ ಚಂಪ ಅಲ್ಲ, ನಾ ಚಂಪಾ. ಅಥವಾ ಅವ ಪಂಪ ಅಲ್ಲ, ಚೇಷ್ಟೆ ಮಾಡಿದ. ಹಂಗಾರೆ ನಿಮ್ಮ ಚಂಪಾ ಯಾರಿದ್ದಿರ್ಬೋದು ಹೇಳ್ತೀರೇನೋ ಅಂದೆ. ಇಲ್ಲ, ಅದನ್ನ ಮಾತನಾಗ ಹೇಳ್ತೀನಿ. ಪ್ರಶ್ನೆ ಕೇಳೋರು ಯಾರ ಕೇಳ್ತಾರೆ, ಅವ್ರು ಹೆಂಗೆ ಕೇಳ್ತಾರೆ ಅಂದೆ. ನನ್ನ ಕಾವ್ಯಕ್ಕೂ ಒಬ್ಬಕ್ಕೆ ಚಂಪಾ ಯಾರ ಇದ್ದಿರ್ಬೇಕಲ್ಲ, ಒಬ್ಬಕ್ಕೆ ಅಂತ. ಅದಕ್ಕೆ ಆ ಕಾವ್ಯ ಕನ್ನಿಕೆನೋ, ಆ ಕಾವ್ಯ ಸ್ತ್ರೀನೋ, ಕಾವ್ಯ ಮಡದಿನೋ, ಆ ಚಂಪಾನ ಬಗ್ಗೆ ಅಥವಾ ಆ ಪಂಪನ ಬಗ್ಗೆನೂ ಮಾತು ತಾನೇ ಬರ್ತೀನಿ, ಯಾಕೆ ಚಿಂತೆ ಮಾಡ್ತೀವಿ ಬಿಡು ಅಂದ. ನಾನು ಗಿರೆಡ್ಡಿ ಮತ್ತು ಸಿ ಬಿ ಅಂದರೆ ಚಂದ್ರಶೇಖರ್, ಸಿ ಬಿ ಪಾಟೀಲ, ನಾವು ಸಿ ಬಿನ ಅನ್ನೋದು, ಅವ್ನು ಗಿರೆಡ್ಡಿ, ನಾ ಶೆಟ್ಟಿ ಅಂತಾರೆ ನನಗೆ. 3 ಮಂದಿ ಕೂಡಿ ನಾವು 57ನೇ ಇಸ್ವಿಯಿಂದ, ಇವ 56ನೇ ಇಸ್ವಿಯಿಂದ ಕರ್ನಾಟಕ ಕಾಲೇಜ್ದಾಗಿದ್ದ. ನಾನು ಮತ್ತು ಗಿರೆಡ್ಡಿ 57ಕ್ಕೆ ಬಂದೆವು. ಮುಂದೆ ಇವತ್ತಿನ ತನಕನೂ ಹಿಂಗೆ ಗುಲ್ಬರ್ಗಿ ಹಾಕ್ಕೊಂತ ಕೆಲಸ ಮಾಡ್ಕೊತ ಬಂದೆವು. ಮತ್ತು ನಮ್ಮ ಸ್ನೇಹಕ್ಕೆ ಎಂದೂ ಯಾವುದೂ ಅಡ್ಡಿ ಬಂದಿಲ್ಲ. ಅಭಿಪ್ರಾಯಗಳಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ನಮ್ಮ ಓದು, ನಮ್ಮ ಸಂಸ್ಕಾರ, ನಮ್ಮ ಹಿನ್ನೆಲೆಗೆ ಒಮ್ಮೊಮ್ಮೆ ಏನೇನೋ ರೀತಿಯೊಳಗೆ ನಾವು ನಡ್ಕೊಂಡಿರ್ಬೋದು. ಆದರೆ ಯಾವ ರೀತಿಯಿಂದಲೂ ನಮ್ಮ ಪ್ರೀತಿಗೆ, ಸ್ನೇಹಕ್ಕೆ ಮಾತ್ರ ವ್ಯತ್ಯಯ ಬರಲಿಲ್ಲ. ಪ್ರತಿಯೊಬ್ಬರು ನಮ್ಮ ನಿಟ್ಟಿನೊಳಗೆ ನಮ್ಮ ಮಿತಿಗೆ ಸಂಬಂಧಪಟ್ಟಂಗೆ ಅನುಕೂಲವಾದ ರೀತಿಯೊಳಗೆ ನಾವು ನಮ್ಮ ಬರವಣಿಗೆಯನ್ನು ಮಾಡ್ಕೊಂಡು ಬಂದೆವು. ಇವತ್ತಿಗೂ ಆ ಪ್ರೀತಿ ಇರೋದ್ರಿಂದನೇ ಎಲ್ಲ ಕಡೆಗೆ ಸ್ನೇಹಿತರು ನಮ್ಮನ್ನು ಒಪ್ಕೊಂಡು ಬಂದಾರೆ. ಇವತ್ತಿನ ಈ ಗೋಷ್ಠಿ ಮಾತ್ರ ಭಾಳ ವಿಶಿಷ್ಟವಾಗಿ ಆಗುವಂಥದ್ದು. ಇದುವರೆಗೆ ಇಲ್ಲಿ ಕೂತ್ಕೊಂಡಂಥ ಸ್ನೇಹಿತರ ಹೆಚ್ಚಾಗಿ ಪ್ರಶ್ನೆಗಳ ಮೂಲಕ ಪರಸ್ಪರ ಚರ್ಚೆಗಿಳಿದಿದ್ರು. ಆದರೆ ಇಲ್ಲೇ ಸ್ನೇಹಿತರಿಗೆಲ್ಲ ಹೇಳ್ಯಾರ, ನೀವು ಬೇಕಾದವ್ರ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ. ಪಾಟೀಲರು ಮುಖ್ಯವಾಗಿ ಒಬ್ಬ ಕವಿ. 60ನೇ ಇಸ್ವಿಗೆ 57ಕ್ಕೆ ನಾನು ಕರ್ನಾಟಕ ಕಾಲೇಜಿಗೆ ಬಂದಾಗ ಅವರ ಒಂದು ಕೃತಿಗೆ, ಬಾನುಲಿ ಅನ್ನೋ ಒಂದು ಕೃತಿಗೆ ಮುಂದೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂತವಾಗ, ಬಹುಮಾನ ಬಂತು. ಭಾಳ ವರ್ಷದ ಒಂದು ಪ್ರತಿಷ್ಠಿತ ಪುಸ್ತಕ ಅಂತ ಹೇಳಿ. ಬಾನುಲಿ ಅನ್ನೋ ಪದ ಅವರು ಬಳಸಿದ ಆ ಪುಸ್ತಕ ಇವತ್ತಿಗೂ ನನಗೆ ಬಹಳ ಪ್ರೀತಿಯ ಪದ್ಯಗಳು, ಆ ಬಾನುಲಿಯ ಪದ್ಯಗಳು. ಅಲ್ಲಿಯ ಲಯ, ಆ ಬಳಸಿದ ಭಾಷೆ, ಆ ನೇರತನ, ಗೋಕಾಕರು ಕೂಡ ಅದನ್ನು ಭಾಳ ಮೆಚ್ಚಿಕೊಂಡಿದ್ದರು. ಆ ಬಾನುಲಿಯಿಂದ ಆರಂಭಿಸಿ ಇದುವರೆಗೆ 10-12 ಕವಿತಾ ಪುಸ್ತಕಗಳನ್ನ ಪಾಟೀಲರು ಪ್ರಕಟ ಮಾಡ್ಯಾರ. ಮತ್ತು ಕವಿ ಇದ್ದ ಪಾಟೀಲ ಕೊನೆಗೆ ಹೆಂಗೆ ನಾಟಕಕಾರ ಆಗಿ ಬದಲೇ ಆದ್ನೋ ಆಗಿಬಿಡ್ತು. ಅಂದರೆ ಕವಿಗಳೆಲ್ಲರೂ ನಾಟಕಕಾರ ಆಗ್ಬೇಕಂತಲ್ಲ, ಬಹಳ ಮಾಡಿ ನಾವು ಕವಿತೆಯಿಂದ ಆರಂಭ ಮಾಡಿ ವಿಮರ್ಶಕರಾದವರು ಅಥವಾ ವಿಮರ್ಶಕರಾಗಬೇಕು ಅಂತ ಪ್ರಯತ್ನ ಮಾಡಿದವರು ಬಹಳ ಜನ. ಆದರೆ ಈತ ನಾಟಕಕಾರ ಆಗಿಟ್ಟಾರೆ ನಾವು ಬಿಟ್ಟ. ಮತ್ತು ನಾಟಕಗಳನ್ನು ಕೂಡ ಅಷ್ಟೇ ಯಶಸ್ವಿಯಾಗಿ ಬರೆದ. ಮತ್ತು ನಾನು ಮತ್ತು ಪಾಟೀಲ್ ಅಂತೂ ಧಾರವಾಡದಲ್ಲಿ ನಾವು ಅನೇಕ ನಾಟಕಗಳಲ್ಲಿ ಬಿ ವಿ ಕಾರಂತರು ಬಂದಾಗ ಅಥವಾ ಇತ್ಯಾದಿ ನಾವು ಪಾಲ್ಗೊಂಡೆವು. ರಂಗದ ಮೇಲೆ ಕೂಡ ನಾವು ನಾಟಕದಲ್ಲಿ ಅಭಿನಯಿಸಿದೆವು. ಅದು ಮುಂದಿನ ಭಾಗ. ಬಟ್ ಪಾಟೀಲ್ನ ವ್ಯಕ್ತಿತ್ವ ಅಷ್ಟಕ್ಕೆ ನಿಲ್ಲಿಲ್ಲ. ಕಾವ್ಯ ನಾಟಕದಿಂದ ಮುಂದುವರೆದು ನಾವು 3 ಮಂದಿ ಕೂಡಿ ಮಾಡಿದಂಥ ಪತ್ರಿಕೆ ಸಂಕ್ರಮಣ, ಆ ಪತ್ರಿಕೆಯ ಬರವಣಿಗೆಯ ನಂತರ ಅಂಕಣ, ವಿಮರ್ಶೆ, ಲಲಿತ ಪ್ರಬಂಧಗಳು, ಹಿಂಗೆ ಅನೇಕ ಮುಖವಾಗಿ ಪಾಟೀಲ ಟಿಸಿಲ್ ಹೊಡೆದ. ಧಾರವಾಡ ಬಿಟ್ಟು ಬೆಂಗಳೂರಿಗೆ ಹೋಗಿ ನಿಂತ್ಕೊಂಡ್ರೂ ಕೂಡ ಧಾರವಾಡ ನನಗೆ ನೆಲೆ ಮತ್ತು ಬೆಲೆ, ಇವನ್ನು ನಾನು ಯಾವ ಊರಾಗಿದ್ದರೂ ಬಿಟ್ಟು ಕೊಡೋದಿಲ್ಲ ಅಂಥೇಳಿ ಖಡಾಖಂಡಿತವಾಗಿ ಇವತ್ತಿಗೂ ಕೂಡ ಹೇಳ್ತಾ ಇದ್ದಂಥ ಪಾಟೀಲ. ಚಂಪಾನ ಜೊತೆಗೆ ನೀವು ಮುಕ್ತವಾಗಿ ಮಾತಾಡ್ಬೋದು, ನೀವು ಯಾರಾದರೂ ಪ್ರಶ್ನೆ ಕೇಳ್ಬೋದು. ಪ್ರಶ್ನೆ ಕೇಳುವವರು ದಯವಿಟ್ಟು ನಿಮ್ಮ ಪ್ರಶ್ನೆಯ ಜೊತೆಗೆ ಅಂದರೆ ಖಚಿತ ಇರಲಿ, ಸ್ಪಷ್ಟ ಇರಲಿ, ನೇರ ಇರಲಿ ಅನ್ನೋ ಕಾರಣಕ್ಕೆ ಬರೆದು ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ. ನಿಮ್ಮ ಹೆಸರು ಮತ್ತು ಊರು ಬರೆದು ಕೊಡಬೇಕು. ಹೆಸರು ಇತ್ಯಾದಿ ಕೊಡದೇ ಇದ್ದಂಥ ಪ್ರಶ್ನೆಗಳನ್ನು ನಾನು ಅವ್ರಿಗೆ ಪಾಸಾನ್ ಮಾಡೋದಿಲ್ಲ. ಆ ಕಾರಣಕ್ಕೆ ದಯವಿಟ್ಟು ನೋಡಬೇಕು. ಮತ್ತು ಸಾಧ್ಯವಿದ್ದಷ್ಟು ಸಾಹಿತ್ಯ, ಅವರ ಬರವಣಿಗೆ, ಅವರ ವೈಯಕ್ತಿಕ ನಿಲುವು, ರಾಜಕೀಯ ನಿಲುವುಗಳನ್ನು ಕೂಡ ನೀವು ಕುರಿತು ಕೇಳಬಹುದು. ಆದರೆ ಸಾಧ್ಯವಿದ್ದಷ್ಟು ಸಾಹಿತ್ಯಕ್ಕೆ ನಿಮ್ಮನ್ನು ನೀವು ಸೀಮಿತಗೊಳಿಸಿಕೊಂಡ್ರೆ ಭಾಳ ಒಳ್ಳೆಯದು. ಇತರ ವಿಷಯಗಳನ್ನು ಆಮೇಲೂ ಕೂಡ ಅವ್ರ ಜೊತೆಗೆ ನೀವು ಮಾತಾಡಬಹುದು. ಈಗ ಬಹಳ ನಿಮ್ಮ ಸ್ನೇಹಿತರೆಲ್ಲ ಪ್ರಶ್ನೆಗಳನ್ನು ತಯಾರು ಮಾಡ್ತಿರ್ಬೋದು. ನಮ್ಮ ಸ್ನೇಹಿತರು ಯಾರು ಸಂಗ್ರಹ ಮಾಡಿ ಅವ್ರು ನನಗೆ ಕೊಡ್ತಾರೆ, ಅವನ್ನ ನಾನು ಇಲ್ಲಿ ಪಾಟೀಲರಿಗೆ ಕೊಡ್ತೀನಿ. ಆಮೇಲೆ ಈ ನೀವು ಕೊಡುವ ತನಕ ಮುಖ್ಯವಾಗಿ ಒಂದು ಪ್ರಶ್ನೆಯನ್ನು ನಾನು ಅವ್ರಿಗೆ ಮೊದಲು ಕೇಳ್ತೀನಿ. ನಿಮ್ಮ ಆ ಕಾವ್ಯದ ಬಗ್ಗೆ ನಾನು ಆಗಲೇ ಕೇಳಿದ ಒಂದು ಪ್ರಶ್ನೆ ಜೊತೆಗೆ ನಮ್ಮ ವೆಂಕಟೇಶ್ ಮೂರ್ತಿಯವರು ಓದುಗರ ಬಗ್ಗೆ ಒಂದು ಭಾಳ ಪ್ರೀತಿ ಮಾತನ್ನು ಹೇಳಿದರು. ಪ್ರತಿಯೊಬ್ಬ ಲೇಖಕನಿಗೆ ಒಬ್ಬ ಆಪ್ತ ಓದುಗ ಅಂತಿರ್ತಾನೆ, ಇಂಟಿಮೇಟ್ ರೀಡರ್, ಇಮಿಡಿಯೇಟ್ ರೀಡರ್. ಭಾಳ ಜನ ನಮಗೆಲ್ಲ ಇದು ಅಗತ್ಯ.
ಹಂಗೆ ಪಾಟೀಲ್ರೆ, ನಿಮ್ಮ ಕಾವ್ಯಕ್ಕೆ ಅಥವಾ ನಿಮ್ಮ ನಾಟಕಕ್ಕೆ ಅಥವಾ ನಿಮ್ಮ ಇತರ ಬರವಣಿಗೆಗೆ ಅಥವಾ ನಿಮ್ಮ ಮಾತುಗಾರಿಕೆಗೆ ಅದು ಕೂಡ ಪಾಟೀಲರ ವ್ಯಕ್ತಿತ್ವದ ಒಂದು ಬಹಳ ಪ್ರಮುಖ ಅಂಶ. ಯಾರಾದರೂ ಆಪ್ತ ಓದುಗರು, ಆಪ್ತ ಕೇಳುಗರು, ಆಪ್ತ ವಿಮರ್ಶಕರು ನಿಮ್ಮನ್ನು ಬೆಳೆಸ್ಲಿಕ್ಕೆ ಸಹಾಯ ಮಾಡ್ಯಾರ ಹೆಂಗೆ? ಆ ಕಡೆಯಿಂದ ಈ ಕಡೆ ಬರೋ ಮುಂದೆ ಇವು ಎರಡು ವ್ಯವಸ್ಥೆ ಮಾಡಿದ್ರಲ್ಲ, ಯಾರು ಎಲ್ಲಿ ಕೊಂಡ್ರೋದು ಅಂತ ಒಂದು ಸಣ್ಣ ಜಿಜ್ಞಾಸೆ ಅಂತಾರೆ ಸಾಮಾನ್ಯವಾಗಿ. ಪ್ರಾರಂಭ ಆಗಿ ನಾನು ಅವ್ರಿಗೂ ಗೊತ್ತಾಯ್ತು, ಇಲ್ಲಪ್ಪ ನಾನು ಲೆಫ್ಟಿಸ್ಟ್. ಗೋಕಾಕ್ ಚಳವಳಿ, ಮಂಡಲ್ ಚಳವಳಿ ಭಾಳ ಮುಖ್ಯವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಬಂದ ಮಂಡಲ್ ಚಳವಳಿ, ಆಮೇಲೆ ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ,
ಇವೆಲ್ಲ ಚಳವಳಿಗಳ ಒಂದು ಕರ್ಮಭೂಮಿಯಾಗಿ ಧಾರವಾಡ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂಥ ಈ ಕಾಲಘಟ್ಟದೊಳಗೆ ಭಾಳ ನಿರೀಕ್ಷೆ ಇಟ್ಟುಕೊಂಡ ಅನೇಕರ ಪೈಕಿ ನಾನು ಒಬ್ಬವ. ಆ ಎಲ್ಲ ಚಳವಳಿಗಳ ಹಿನ್ನೆಲೆ ಒಳಗೆ ನಮ್ಮ ಇವತ್ತಿನ ಸಮಕಾಲೀನ ಸಂದರ್ಭದ ಅನೇಕ ಸಮಸ್ಯೆಗಳು ಇದು ಬರೀ ಸಂಭ್ರಮದ ಪ್ರಶ್ನೆ ಅಲ್ಲ, ಇದು ಸಂಭ್ರಮದ ಗಳಿಗೆನೂ ಅಲ್ಲ, ಇದು ಸಂಕಟದ ಗಳಿಗೆ, ತಲ್ಲಣಗಳ ಒಂದು ಗಳಿಗೆ. ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸ್ವಲ್ಪ ಮಟ್ಟಿಗೆ ಸಾಹಿತ್ಯಿಕವಾಗಿ ತಲ್ಲಣಗಳನ್ನು ಉಂಟು ಮಾಡತಕ್ಕಂಥ ಈ ಗಳಿಗೆಯೊಳಗೆ ಇಂಥ ಒಂದು ವೇದಿಕೆಯೊಳಗೆ ಅವೆಲ್ಲ ಚರ್ಚೆ ಆಗಬೇಕಾಗಿತ್ತು ಅನ್ನೋದು ಒಂದು ಅಭಿಪ್ರಾಯ. ಆ ಹಿನ್ನೆಲೆಯೊಳಗೆ ಸ್ವಲ್ಪ ಘರ್ಷಣೆ ಉಂಟಾಗಿದ್ದು, ಅದು ನಮ್ಮ ಹಿರೇಮನುಷ್ಯರದಾರ ಕಲಬುರ್ಗಿ ಅವರೆಲ್ಲ ಕೂಡಿಕೊಂಡು ಅದಕ್ಕೊಂದು ತಮಣಿ ಮಾಡೋ ಅಂತಾರೆ. ಆ ತಮಣಿ ಮಾಡಿದ್ದು ಒಂದು ಸಂತೋಷಕರವಾದಂಥ ಒಂದು ಬೆಳವಣಿಗೆ. ಇದು ಗದ್ದಲ ಶುರುವಾದ ನಮ್ಮ ಗೆರಟಿ ಫೋನ್ ಮಾಡಿದ್ದು ನನಗೆ. ನಾವೆಲ್ಲ ಏಕವಚನದ ಗೆಳೆಯರು, ಏನೋ ನಿಮ್ಮ ಮುಂದೆ ಸ್ವಲ್ಪ ಮರ್ಯಾದೆ ಹೋಗಬಾರ್ದು ಅಂತ ರೀರಿ ಅಂತಿರ್ತೇವೆ ಅಷ್ಟೆ. ಅಲ್ಲ, ನಮ್ಮ ಮರ್ಯಾದೆ ಹೋಗಬಾರ್ದು ಅಂತ ಸ್ವಲ್ಪ ರೀರಿ ಅಂತಿರ್ತೇವೆ. ಇದು ನನ್ನ ಹೆಂಡತಿ ಫೋನು. ಧಾರವಾಡ ಬಿಟ್ಟು ಎಲ್ಲೇ ಹೋದ್ರು ಸಹಿತ ಜನಕ್ಕೆ 2 ಸಲ ನಾನು ಹಾಜರಿ ಹಾಕಲೇಬೇಕು. ಈ ಪರ್ವಲ್ ಮೇಲೆ ಬಿಡುಗಡೆ ಆಗಿರ್ತಾರಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹಿ ಮಾಡ್ಬೇಕಷ್ಟೆ. ಅದನ್ನು ನಾನು ಭಾಳ ಕರ್ತವ್ಯ ಪರಾಯಣವಾಗಿ ಇದು ಟೈಮ್ ಇದೆ, ಬೇಡ ಆದರೆ ನಾವೆಲ್ಲ ಒಟ್ಟಿಗೆ ಬೆಳೆದವ್ರು. ನಾವು 1 ವರ್ಷ ಹೆಚ್ಚು ಕಡಿಮೆ ಕಾಲೇಜಿನೊಳಗೆ ಸಣ್ಣ ಹಳ್ಳಿಯಿಂದ ಬಂದವರು. ಕರ್ನಾಟಕ ಕಾಲೇಜು ಗಿರೀಶ ಹೇಳ್ತಾ ಇದ್ರಲ್ಲ ಬೆಳಿಗ್ಗೆ, ನನ್ನ ತಲೆಯೊಳಗೆ ಬರೀ ಕರ್ನಾಟಕ ಕಾಲೇಜು ಅಂದರೆ ಅದು ನಮ್ಮ ಗಂತವ್ಯ. ನರಳಿ ಸರಿ ಇತ್ತಲ್ಲ ಶಬ್ದ, ಇದು ಗಂತವ್ಯ. ಗಿರೀಶರ ಬಗ್ಗೆ ಮಾತಾಡೋ ಮುಂದೆ ಇವೆಲ್ಲ ಸಮಸ್ಯೆ ಉದ್ಭವ ಆಗ್ತಾವೆ. ಇದು ಕನ್ನಡ ಶಬ್ದ ಹೌದು ಅದು ಅಂತ. ನಮ್ಮದು ಎಲ್ಲ ಬೆಳವಣಿಗೆಗಳ ಜೊತೆಗೆ ನಾವು 3 ಜನ ಸಂಕ್ರಮಣ ಶುರು ಮಾಡಿದ್ವಿ 1964 ಇಸ್ವಿ. ಅದರೊಳಗೂ ಅನೇಕ ಸ್ಥಿತ್ಯಂತರಗಳು. ಈಗ 47 ವರ್ಷ ನಿರಂತರ ಪ್ರಕಟಣೆ ಮುಗಿತು. ಇದರ ಬಗ್ಗೆ ಆಮೇಲೆ ಬೇರೆ ಒಂದು ಮಾತಾಡ್ತಾ ಇರ್ತೀವಿ. ಇಲ್ಲಿಗೆ ಬರಲಿಕ್ಕೆ ನಮ್ಮ ಗೆರಡ್ಡಿ ಏನು ಪ್ರಶ್ನೆ ಕೇಳಿದ, ಇದೆಲ್ಲ ಕಥೆ ಶುರು ಆದಮೇಲೆ ನನ್ನ ಬಗ್ಗೆ ಯಾವಾಗಲೂ ಒಂದು ರೀತಿ ಅನುಮಾನ. ಏನಪ್ಪ ನೀ ಯಾವ ಕಡೆಗೆ ಅಂದ. ಈ ಪ್ರೆಸಿಡೆಂಟ್ ಬುಷ್ ಕೇಳ್ತಾನೆ ನಾನು, ವೇರ್ ಆರ್ ಯು, ಐದರ್ ಯು ಆರ್ ವಿತ್ ಮೀ ಆರ್ ವಿತೌಟ್ ಮೀ ಅಂತ. ನಾನು ಹೇಳಿದೆ ನಮಗೆ, ಇಲ್ಲಪ್ಪ ನಾನು ಮುಂಚೆ ಎಲ್ಲಿ ಬರ್ತೇನೆ ಅಂತ ಹೇಳಿದ್ದೆ, ಅಲ್ಲೇ ಇರ್ತೇನೆ ಅಂದಮೇಲೆ ಅವಾಗ ಸ್ವಲ್ಪ ಸಮಾಧಾನ ಅಂತ ಕಾಣಿಸ್ತೈತಿ. ಯಾಕೆ ನಮ್ಮಂಥವ್ರು ಕರೆದಾಗ 2 ರೀತಿ ಇರ್ತಾವಪ್ಪ, ಅಂದ್ರೆ ಸಂತೋಷ, ಬರೆದಿದ್ರು ಸಮಾಧಾನ ಅಂದು. ಆದರೆ ಮತ್ತು ಇದು ನೋಡ್ರಿ, ಇಡೀ 40 ವರ್ಷ ನನ್ನ ಬದುಕನ್ನು ಕಳೆದಂಥ ಜಾಗ ಇದು. ಧಾರವಾಡ ಎಲ್ಲ ಗೊತ್ತು ನನಗೆ. ಇಲ್ಲಿ ಗುಡ್ಡ, ಕಣಿವೆ, ಪರಕಲ, ಸುಭಾಷ್ ರೋಡು, ಇನ್ನೂ ಏನೇನದಾವ ಗೊತ್ತಿದ್ದರಿಗೆ ಗೊತ್ತಾವೆಲ್ಲ. ಆಮೇಲೆ ಅಲ್ಲಿ ನಮ್ಮ ಮನೆ ಐತಿ ನ್ಯಾಷನಲ್ ಹೈವೇದೊಳಗೆ, ಅದನ್ನು ಓದ್ತು ಪದ್ಯ ಆಮೇಲೆ ಓದ್ತೇವೆ. ನಮ್ಮ ಮನೆ ಎದುರಿಗೆ ಮೆಂಟಲ್ ಹಾಸ್ಪಿಟ್ಲ್, ಎದುರಿಗೆ ಈ ಕಡೆಗೆ ಪೊಲೀಸ್ ಸ್ಟೇಷನ್, ಅದ್ರ ಮುಖದಾಗ ಝೂ, ಪ್ರಾಣಿ ಸಂಗ್ರಹಾಲಯ. ಈ ಪೊಲೀಸ್ ಸ್ಟೇಷನ್ ಇದು ಜೈಲ್, ಆ ಕಡೆಗೆ ಜೈಲು. ನಾ ಬಹುಶಃ ಎಲ್ಲ ಕಡೆ ಹೋಗ್ಬಂದೇನೆ. ಪೊಲೀಸ್ ಸ್ಟೇಷನ್ಗೆ ಹೋಗೀನಿ, ಝೂ ನೋಡಕ್ಕೆ ಹೋಗೀನಿ, ಅಲ್ಲಿ ಇರಕ್ಕೆ ಹೋಗಿಲ್ಲ. ಆಮೇಲೆ ಜೈಲಿಗೆ ಹೋಗೀನಿ. ಹುಚ್ಚಾಸ್ಪತ್ರೆಗೆ ಹೋಗಿಲ್ಲ ನಾನು. ಅದು ಹೋದಾಗಲೇ ಹೇಳ್ತಾರೆ ನೋ ವೇಕೆನ್ಸಿ ಅಂತ. ಏನು ನಡೆದೈತಿ ಇಲ್ರಿ, ಎಲ್ಲ ಧಾರವಾಡ ಕವಿಗಳು ಇಲ್ಲೇ ಬದಾರ, ಈಗ ಏನೋ ಕವಿಗೋಷ್ಠಿ ಮಾಡ್ಲಿಕ್ಕತ್ತಾರ ಇತ್ಯಾದಿ. ಹಿಂಗೆ ನಮಗೆ ಅಲ್ಲಿ ಎಂಟ್ರಿ ಸಿಕ್ಕೇ ಇಲ್ಲ. ಈ ಒಂದು ನೆಂಟು ಮತ್ತು ಇದನ್ನು ಆರ್ಗನೈಸ್ ಮಾಡಿದವರು ನನ್ನ ಆತ್ಮೀಯ ಬಳಗ ಇದೆ. ಕಲಬುರ್ಗಿ, ಆಮೇಲೆ ಗಿರಡ್ಡಿ, ಪಟ್ನಶೆಟ್ಟಿ, ವೀಣಾ, ನಮ್ಮ ಆತ್ಮೀಯ ಬಳಗ ಇದೆ, ಹಳೇ ಬಳಗ. ಹೀಗಾಗಿ ಅಲ್ಲಿ ಬರ್ತೇನೆ ತಂದಾಗ ನಾನು ತಪ್ಪಿಸೋದು ಸರಿ ಕಾಣೋದಿಲ್ಲ ಅಂತ ಕೇಳ್ಕೊಂಡು ಆತ್ಮೀಯ ಧಾರವಾಡದ ಸೆಳೆತನ ಐತಲ್ಲ, ಆ ಸೆಳೆತದಿಂದಾಗಿ ನಾನು ಬಂದನಿ. ಇವತ್ತಿನ ಇಡೀ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಯಿತು. ಮುಂದಿನ ಪ್ರಶ್ನೆ. ಪಂಪ ಚಂಪಾ ಅಂತ ಏನು ಪ್ರಶ್ನೆ ಬಂದಿತ್ತಲ್ಲ, ಅದನ್ನು ಹಿನ್ನೆಲೆ ಇಟ್ಕೊಂಡು ಅವರು ಕೊನೆಗೊಂದು ಕವಿತೆಯನ್ನು ಓದಬೇಕು ಅಂತ ಕೇಳ್ಕೊತೀನಿ. ಅದು ಕೊನೆಗೆ ಈ ಮಧ್ಯೆ ಬೇಂದ್ರೆ ಅವ್ರ ನೆನಪಾಕತ್ತೆ. ನಾವು ಧಾರವಾಡದೊಳಗೆ ಬೇಂದ್ರೆ ಅವರು ಕೂಡ ಜಗಳ ಮಾಡಿದವರು ಭಾಳ ಮಂದಿ, ಅಥವಾ ಬೇಂದ್ರೆ ಅವರು ಜಗಳ ಮಾಡದೇ ಇದ್ದಂಥವ್ರು ಯಾರೂ ಇಲ್ಲ ಅಂತ ಹೇಳ್ಬೋದು. ಆದರೆ ಚಂಪಾನಷ್ಟು ಜಗಳ ಮಾಡಿದವರು ಬಹುಶಃ ಯಾರೂ ಇರಲಿಕ್ಕಿಲ್ಲ, ಯಾಕಂದ್ರೆ ಚಂಪಾ ಅದನ್ನು ರೆಕಾರ್ಡ್ ಮಾಡಿಟ್ಟಾರೆ. ಯಾಕೆ ಜಗಳ ಮಾಡಿದ್ರಿ ನೀವು ಬೇಂದ್ರೆ ಅವರು ಕೂಡ ಇರ್ತೇವೆ? ಅವ್ರದ್ದೇನಾದರೂ ತಪ್ಪಿತ್ತೋ, ಏನು ಕೊಂಕಿತ್ತೋ,
ಏನು ನೀವೇನಾದರೂ ಬೇಕಂತ ಅವ್ರನ್ನ ಕೊಡುತ್ತಿದ್ರು? ಅವ್ರ 4 ತಂತಿ ಬಂದಾಗಂತೂ ಇಷ್ಟು ಯಾಕೆ ನೀವು ವ್ಯಗ್ರಾಗಿ ಅದನ್ನು ಪರಿಶೀಲನೆ ಮಾಡಿದಿರಿ, ಕಟುವಾಗಿ ಟೀಕಿಸಿದಿರಿ? ಯಾಕೆ ಬೇಂದ್ರೆ ಅವ್ರದ್ದು ನಿಮ್ಮದು ನಂಟೆನ ಆಯಿತು? ಒಂದು ಮಾತು ಹೇಳ್ತೇನೆ, ಭಾಳ ಜನ ಹೊರಗಿಂದ ಬಂದಿರಿ. ಈ ಧಾರವಾಡ ಹೇಳಿ ಕೇಳಿ ಜಗಳ ಗಂಟರ ಊರು. ಇಲ್ಲಿ ಜಗಳಕ್ಕೆ ದೊಡ್ಡ ಪರಂಪರೆ ಐತಿ. ನಾವೆಲ್ಲ ಸಣ್ಣವರಿದ್ದಾಗ ಹೊಸದಾಗಿ ಇಲ್ಲಿ ಬಂದಾಗ ಸ್ವತಃ ಶಂಭಾ ಜೋಶಿಯವರು ಮತ್ತು ದ ರಾ ಬೇಂದ್ರೆಯವರು ಪಬ್ಲಿಕ್ಕಾಗಿ ಜಗಳಾಡಿದ್ದನ್ನು ಕಣ್ಣಾರೆ ನೋಡಿದವರು ನಾವು. ಈ ಜಗಳಕ್ಕೆ ಪಿತಾಮಹರಂಗ ಅವರಿಬ್ಬರೇ. ನಮ್ಮ ಎಲ್ಲ ಪಾಪಗಳನ್ನು ಅವರ ಆತ್ಮಗಳು ಒಟ್ಟ ಹಾಕೊಂತಾವೆ. ಆಮೇಲೆ ಇನ್ನೊಬ್ಬ ಜಗಳ ಗಂಟ ನಮ್ಮ ಶಂಕರ್ ಮುಖಾಸಿ ಪುಣೇಕರ್. ಹೀಗಾಗಿ ಜಗಳ ಪಗಳ ನಮಗೇನು ಭಾಳ ಮುಖ್ಯ ಅನ್ಸೋದೇ ಇಲ್ಲ. ಬೇಂದ್ರೆಯವ್ರು ನಾನು ಯಾರೋ ಕೇಳಿದ್ರಂತ, ನಮ್ಮ ಕುರ್ತಕೋಟಿಯವ್ರು ಹೇಳಿದ್ರು ಅಥವಾ ಯಾರೋ ಹೇಳಿದರು, ಈ ಎಲ್ಲ ನಮ್ಮ ಸಾಹಿತಿಗಳು ಫಾರಿನ್ಗೆ ಹೋಗ್ಬಿಡ್ತಾರ, ಇಂಗ್ಲೆಂಡ್ ಹೋಗ್ತಾರ, ಅಮೇರಿಕಕ್ಕೆ ಹೋಗ್ತಾರ, ಅದಕ್ಕೆ ಇದಕ್ಕೆ ಬೇಂದ್ರೆಯವರ ನೀವು ಒಮ್ಮೆ ಫಾರಿನ್ಗೆ ಯಾಕೆ ಹೋಗಲಿಲ್ಲ? ಎದೇ ಇವನ ಫಾರಿನ್ಗೆ ನಮ್ಮ ಕಾಮನಕಟ್ಟಿ ಜಗಳ ಮುಗಿದಿಲ್ಲ, ಇನ್ನು ಫಾರಿನ್ಗೆ ಹೋಗ್ಬೇಕಂತ. ಫಾರಿನ್ ಹಿಂಗೆ ಈ ಕಾಮನಕಟ್ಟಿ, ಧಾರವಾಡ, ಈ ಸುಭಾಷ್ ರೋಡು, ಈ ಮನೋಹರ ಗ್ರಂಥಮಾಲ, ಅದಕ್ಕೆ ನಾವು ಅಟ್ಟ ಅಟ್ಟ ಅಂತ ಕರಿತೇವೆ. ಅಟ್ಟವೆಂಬ ಅಗ್ರಹಾರ ಅಂತಲೇ ಕರೆಯೋದು ಅದಕ್ಕೆ ನಾವು, ಹೌದಾ? ಆಮೇಲೆ ಇಲ್ಲಿ ಅನೇಕ ರೀತಿಯ ಜಗಳದ ಪಾಯಿಂಟ್ಸ್ ಎಲ್ಲ ಅದಾವು. ಹೀಗಾಗಿ ಬೇಂದ್ರೆ ಕೂಡ ನಾನು ಜಗಳಾಡಿದ್ದು ಅದೇನು ದೊಡ್ಡ ರೆಕಾರ್ಡು ಅಲ್ಲ. ನಾನು ರೆಕಾರ್ಡ್ ಮಾಡಿರ್ಬೋದು, ಅದು ಅದೇನು ದಾಖಲೆ ಪ್ರಶ್ನೆ ಅಲ್ಲ. ಅದು ಒಂದು ರೀತಿಯ ತಾತ್ವಿಕ ಸಂಘರ್ಷ, ಒಂದು ರೀತಿಯ ಇಂಡಿಯಾದೊಳಗೆ ಯಾವ್ಯಾವ ಕಾರಣಕ್ಕೆ ಸಂಘರ್ಷ ಆಗ್ತಾವೆ ಅಂಥ ಒಂದು ಕಾರಣಗಳ ಪೈಕಿ ಅದು ಇರ್ಬೋದು. ಮತ್ತು ಬಹುಶಃ ನಾನು ಒಂದು ಪದ್ಯ ಬರೆದೆ, ಹೋಗಿ ಬರ್ತೀನ ಜಾನ್, ಅದನ್ನೇ ಹೇಳ್ತೇನೆ. ಹೋಗಿ ಬರ್ತೀನ ಜಾನ್ ಪದ್ಯ ಬರೆದೆ. ನಾನು ಬರೆಯೋ ಮುಂದೆ, ಈಗ ನಮ್ಮ ಬಿ ಆರ್ ಎಲ್ ಅವರೆಲ್ಲ ಹೇಳಿದ್ರು, ಬರೆಯೋ ಮುಂದೆ ಆ್ಯಕ್ಟ್ ಆಫ್ ರೈಟಿಂಗ್ ಅಲ್ಲಿ ಏನೋ ಇರ್ತಾವಂತ. ಏನು ಕತಿ, ನೀವು ಬರೆಯೋ ಮುಂದೆ ಏನೋ ಬರೆದಿರ್ತೀರಿ, ಆಮೇಲೆ ಅದಕ್ಕೆ ಬೇರೆ ಅರ್ಥಗಳು ಬಂದ್ಬಿಡ್ತಾವೆ ಬೇರೆಯವ್ರ ಕಡೆಯಿಂದ, ನಮಗೆ ಗೊತ್ತೇ ಇರೋದಲ್ಲ. ನಾನು ಜನರಲ್ ಮೆಟಫರ್ ಆಗಿ ಅಜ್ಜ ಮೊಮ್ಮಗ ಅಂತ ಒಂದು ಮೆಟಫರ್ ಇಟ್ಟುಕೊಂಡು ದೊಡ್ಡ ಪದ್ಯ ಬರೆದೆ. ಅಲ್ಲಿ ಕೊನೆಯ ಸಾಲು ಈಗಾಗಲೇ, ಹೋಗಿ ಬರ್ತೇನಜ್ಜ ಹೋಗಿ ಬರ್ತೇನೆ, ನಿನ್ನ ಪಾದದ ಧೂಳಿ ನನ್ನ ಹಣೆ ಮೇಲಿರಲಿ, ಕಣ್ಣೊಳಗೆ ಮಾತ್ರ ಅದು ಬೀಳದಿರಲಿ ಅಂತ ಕೊನೆಯ ಲೈನ್ಸ್ ಅವು. ಪರಂಪರೆ ಹೊಸಬ. ಬೇಂದ್ರೆಯವರು ಭೇಟಿ ಆದರು. ಬಸವರಾಜ ಕಟ್ಟಿನವ್ರದ್ದೊಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ನೋಡಲ್ಲಿ. ಅಲ್ಲಿ ಬಂದಾಗ ಬೇಂದ್ರೆಯವರು ಹಿಂಗೆ ಚಕ್ಕರಿಸಿ ನೋಡಿ, ಹಾಂ ನಿನ್ನ ಪದ್ಯ ನೋಡಿದೆ ಅಂತಂದ್ರು. ನನಗೆ ಆಶ್ಚರ್ಯ ಆಯ್ತು. ಮತ್ತು ನೋಡಿರ್ಬೇಕಲ್ರಿ, ನೋಡಬೇಕು ನಿಮ್ಮಂಥವ್ರು ಅಂತಂದು ನಾನು. ಅಂದರೆ ಆ ಪದ್ಯ ತಮಗ ಬರ್ತಿದ್ದು ಅಂತ ಅವರೇ ಖಾತ್ರಿ ಮಾಡಿದ್ರು ನನಗೆ. ಅದು ಜನರಲ್, ಅದು ಬೇಂದ್ರೆ ಚಂಪಾ ಅಂದರೆ ಯಾವುದೇ ಅಜ್ಜ, ಯಾವುದೇ ನಾವು ಅಜ್ಜನಾಲಿಗೆ ಬಂದೇವೆ. ಈಗ ನಾವು ಮದುವೆ ಪರಂಪರೆ ಮತ್ತು ಪ್ರಯೋಗಶೀಲತೆ ಈ ಒಂದು ಸಂಘರ್ಷದ ಹಿನ್ನೆಲೆಯೊಳಗೆ ಅದನ್ನು ಬನ್ನಿ ಜಗಳ ಅದು. ಆದರೆ ನಾ ಬೇರೆ ಯಾವುದರ ಕಡೆ ಹೋಗಿ ಜಗಳ ಶುರುವಾಯಿತು ಅಂತಂದರೆ ನಾ ಹೇಳ್ತೇನೆ ಅವ್ರಿಗೆ ಒಂದು ಘಟ್ಟದೊಳಗೆ, ಏನು ಜಗಳ ಆಡ್ತಿರ್ಲಿ, ನಾನು ಬೇಂದ್ರೆ ನಾಡಿನಿಂದ ಬಂದವ ಅಂತ ನಾ ಹೇಳ್ತೇನೆ. ಗಪ್ಪ ಆಗ್ಬಿಡ್ತಾರೆ ಅವ್ರು. ಜಗಳ ಗಂಟೆ ನಾಡಿನಿಂದ ಬಂದಾನ, ಏನು ಕೂಡ ಜಗಳ ಆಡಿದ್ರೆ ಉಪಯೋಗ ಇಲ್ಲ ಅಂತಂದು ಆ ಬೇಂದ್ರೆಯವರು ನಮ್ಮ ಜಗಳ ಗಂಟೆದಿಂದ ಭಾಳ ಪ್ರಸಿದ್ಧ. ಅವರು ನಡೆದು ಭಾಳ ಮಹತ್ವದ ಕವಿ, ಭಾಳ ಪ್ರೀತಿಯ ಕವಿ. ಬೇಂದ್ರೆ ಮೇಲೆ ಅಂಬಿಕಾತನೇ ಇರುತ್ತೆ ಬೇರೆ, ಕರೆಕ್ಟ್ ಅದು. ಬೇಂದ್ರೆನ ಬೇರೆ, ಅಂಬಿಕಾತನೇ ಇರ್ತಾನೆ ಬೇರೆ. ನಾನು ಬೇಂದ್ರೆ ಅಂಬಿಕಾತನೇ ಅಂತ ಒಂದು ಪದ್ಯ ಬಂದಾನೆ, ಹೌದಾ? ನಾ ಹೇಳ್ತಿರ್ತೀನಿ, ಬೇಂದ್ರೆ ಗ್ರೇಟ್ ಪೋಯ್ ಅಲ್ಲ, ಅಂಬಿಕಾತನೇ ಇರ್ತ ಗ್ರೇಟ್ ಪೋಯ್, ಬೇಂದ್ರೆ ವೆರಿ ಸ್ಮಾಲ್ ಮ್ಯಾನ್ ಅಂತ ಹೇಳಿ. ಬೇಂದ್ರೆ ಒಬ್ಬ ಅವರ ಮೊದಲ ಓದುಗ ಅಂತ ಯಾಕೆ ಅನ್ಬಾರ್ದು? ಅಂಬಿಕಾತನ ಬೆತ್ತನ ಮೊದಲು ಓದುಗ ಬೇಂದ್ರೆ ಇರ್ಬೋದು. ಹೌದಾ, ಬೇಂದ್ರೆಯವ್ರನ್ನ ಕೇಳ್ಬೇಕು. ಈಗ ಒಬ್ಬ ವಿದ್ಯಾರ್ಥಿ ಭಾಳ ಕುತೂಹಲದಿಂದ ಒಂದು ಒಳ್ಳೆಯ ಪ್ರಶ್ನೆ ತಿಳ್ಕೊಳ್ಳಿಕ್ಕೆ ಇಷ್ಟಪಟ್ಟಾನ. ನಿಮಗೆ ಮಾತಿನ ಕಲೆ ಚೆನ್ನಾಗಿ ಬರ್ತದೆ, ಮೊದಲಿನಿಂದನೂ ಎಲ್ಲ ಕಡೆಗೆ ಭಾಳ ಚೆನ್ನಾಗಿ ಮಾತಾಡೋದನ್ನ ಕೇಳೀನಿ. ನೀವು ಪ್ರಗತಿ ಸಾಕಷ್ಟು ಸಾಧನೆ ಸಾಧಿಸಿರಿ ಸಾಹಿತ್ಯದೊಳಗೆ. ಈ ಸಾಹಿತ್ಯದ ಸಾಧನೆ ಮಾಡಬೇಕು ಅಂತ ನಿಮ್ಮಲ್ಲಿ ಮೊಳಕೆ ಯಾವಾಗ ಹೊಡೀತು, ಈ ಭಾವನೆ ಯಾವಾಗ ಬಂತು? ಮತ್ತು ಬಾಲ್ಯದಲ್ಲಿ ಯಾರಾದರೂ ನಿಮಗೆ ಸಾಹಿತ್ಯಕ್ಕೆ ಸಂಗಾತಿಗಳು ಇದ್ರೇನೋ, ಊರೊಳಗಿಂತವ್ರು ಯಾರು ಪ್ರೇರಣೆ ಕೊಟ್ರೇನೋ, ಈ ಹಿನ್ನೆಲೆ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ರಿ ಅಂಥೇಳಿ ವಿನಾಯಕ ಅಂತ ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳ್ಕೊಂಡ. ಇಲ್ಲ, ನನ್ನ ಸಂಗಾತಿಗಳು ಭಾಳ ಅದಾರ, ಆದರೆ ಸಾಹಿತ್ಯಿಕ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಒಂದು ಸಾಹಿತ್ಯದ ವಾತಾವರಣ ನಮ್ಮ ಮನೆಯೊಳಗಿತ್ತು.
ನಮ್ಮಪ್ಪ ಎಜುಕೇಟೆಡ್. ಕರ್ನಾಟಕ ಕಾಲೇಜು 1920 ಸುಮಾರಿಗೆ ಶುರುವಾದಾಗ ಅದರ ಮೊಟ್ಟ ಮೊದಲ ಬ್ಯಾಚಿನ ವಿದ್ಯಾರ್ಥಿ ನಮ್ಮಪ್ಪ BH ಪಾಟೀಲ್ ಅಂತ. ಅದರ ಕಂಪ್ಲೀಟ್ ಮಾಡಲಿಲ್ಲ ಎಜುಕೇಷನ್. ಅವನು ಯಾವುದೋ ಮುರುಘಾ ಮಠದಾಗಿದ್ದಂತೆ. ಆ ಮುರುಘಾ ಮಠದ ಸ್ವಾಮಿಗಳು ಕೂಡ ಜಗಳಾಡಿ ಅವನು ಒದ್ದು ಹೊರಗೆ ಹಾಕಿಬಿಟ್ರು. ನಮ್ಮ ಮನೆತನದ ಜಗಳ ಗಂಟೆತನದ ಪರಂಪರೆ ಇದು. ಆಮೇಲೆ ನಮ್ಮ ಮನೆಗಳಿಗೆ ಪುಸ್ತಕದ ಹುಚ್ಚು ಭಾಳ. ನಮ್ಮ ಅಪ್ಪ ಅವ್ವ ನಮ್ಮದು ಮಧ್ಯಮ ವರ್ಗದ ಕುಟುಂಬ, ರೈತರ ಕುಟುಂಬ. ಸ್ವಲ್ಪ ಗೌಡರು ಅನ್ನೋದಕ್ಕೆ ಗೌಡಿಕೆ ಮಾಡೋ ಸ್ವಭಾವ ಇತ್ತದು. ಅದೇನು ಎಷ್ಟೇ ಕಷ್ಟ ಬಂದರೂ ಸಹಿತ ನಮ್ಮ ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡಬೇಕು, ಸಾಹಿತ್ಯಿಕ ವಾತಾವರಣ ಬೇಕು ಅಂತ ಬೆಳೆಸಿ 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 ಆ ಮನೋಧರ್ಮ ಇತ್ತು. ಯಾರಿಂದ ಪ್ರೇರಣೆ? ಭಾಳ ಜನ ಕೇಳ್ತಾರೆ, ಅದು ತಲೆ ಕಟ್ಟು ಹೋಗುತ್ತೆ ನಮ್ಗೆ ಬರೆಯೋರಿಗೆ. ನಿಮ್ಮ ಮೇಲೆ ಯಾರ ಪ್ರಭಾವ ಬೀರಿದ್ರು? ಸುಳೆ ಬಗ್ಗೆ ಗೊತ್ತಾವಲ್ಲ, ಹೌದಲ್ಲ? ಎಲ್ಲೆಲ್ಲೂ ಪ್ರಭಾವ ಬೀರಿರ್ತಾರಪ್ಪ. ಅದೇನು ಅವ್ನು ಪಟ್ಟಿ ಮಾಡಿ ನಿಮಗೆ ಸಬ್ಮಿಟ್ ಮಾಡ್ಬೇಕಾ? ನಾವು ಒಂದು ಹೊಳಿ ಕೇಳಿದರೆ ನಿನಗೆ ನೀರು ಎಲ್ಲಿಂದ ಬಂತು ಅಂತ ಕೇಳಿದರೆ ಏನು ಕೇಳ್ಬೇಕಾ? ಏನು ಹೇಳ್ತದೆ ಆ ಹೊಳಿ? ಆಕಾಶದಿಂದ ಬಂತು ಅನ್ನೂ ಹೇಳ್ಬೋದು, ಹಳ್ಳ ಕೊಳ ಏನೇನೋ ಕೂಡಿ ನಾವು ಹೊಳೆಯಾಗಿರ್ತೀವಿ. ಹೀಗಾಗಿ ಯಾರ್ದೋ ಒಂದು ಮಾತು, ಒಂದು ಸಣ್ಣ ಮಾತು ನಿಮ್ಮನ್ನು ಕಾಡ್ತಾ ಇರ್ಬೋದು. ಯಾರ್ದೋ ಒಂದು ಸಾಲು, ಯಾರ್ದೋ ಒಂದು ಮುಖ, ಯಾರ್ದೋ ಒಂದು ಕಣ್ಣು. ಅದೆಲ್ಲ ಕೇಳಕ್ಕೆ ಹೋಗಬಾರ್ದು. ನೀನು ಕವಿ ಅದಿ, ಇಂಥ ಪ್ರಶ್ನೆ ನಿನ್ನ ಕೇಳಿದ್ರೆ ನೀನು ಹಿಂಗೆ ಉತ್ತರ ಕೊಡ್ತೀನಿ. ಪ್ರಶ್ನೆಗಳು ಸ್ವಲ್ಪ ಭಾಳ ಬರಕತ್ತವ. ಈಗ ಬಂದ ಪ್ರಶ್ನೆಗಳನ್ನೇ ಮುಗಿಸೋಕೆ ನಮಗೆ ಒಳ್ಳೆ ಸಾಲಾಕಿಲ್ಲ ಅಂತ ಅನಿಸ್ತೈತಿ. ಒಂದು 2 ಪ್ರಶ್ನೆಗಳು ಒಟ್ಟಿಗೆ ಹೊಂದ್ಕೊಂಡು ಬರುವಂಥವು. ಒಬ್ಬರು ಭಾಳ ಪ್ರೀತಿಯಿಂದ ಕೇಳ್ಯಾರ, ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು. ಈಗ ಮತ್ತೊಂದು ಬಂದೈತಿ, ಅವ್ರಿಗೆ ಬಹುಶಃ 8 ನೆನಪಿರಬೇಕು. ಬರ್ಲಿಕ್ಕೆ ಕಾರಣ ಏನು ಅಂಥೇಳಿ. ಇದಕ್ಕೆ ಪಾಪ ಏನು ಕಾರಣ ಅಂತ ಚಂಪಾ ಹೆಂಗೆ ಹೇಳಬೇಕು, ಏನು ಹೇಳಬೇಕು? ಇನ್ನು ಚಂಪಾಗೆ ಯಾಕೆ ಬಂದಿಲ್ಲ ಅಂತ ತಿಳ್ಕೊಂಡು ನೀವು ಕೇಳಬೇಕು. ಆಮೇಲೆ SL ಭೈರಪ್ಪ ಅವರಿಗೆ ಜ್ಞಾನಪೀಠ ಬರದೇ ಇರಲಿಕ್ಕೆ ಕಾರಣ ಏನು ಅಂತ ಬ್ರಾಕೆಟ್ನಾಗ ಒಂದಿಟ್ಟು ಹಂಗೆ ಟಿಕ್ಕಿ ಹಾಕ್ಯಾರ ಲಕ್ಷ್ಮಣನವರು. ಇವರು ಲಕ್ಷ್ಮಣ್ ನೆಂಬರ್ಗಿ, ಲಕ್ಷ್ಮಣ್ ಹುಬ್ಬಳ್ಳಿ ಅಂತ ಇಬ್ಬರು ಬೇರೆ ಬೇರೆ ಏನೋ ಇರಬೇಕು. ಅಂದರೆ ಆ ಬ್ರಾಕೆಟ್ನಾಗ ಟಿಕ್ಕಿ ಅಂದರೆ ಚಂಪಾ ನೀವೋ ಕಾರಣ ಏನು ಅನ್ನೋದಕ್ಕೆ ಅರ್ಥ ಹೋಯ್ತೇನೋ ಅಂತ. ಭಾಳ ಸೂಕ್ಷ್ಮ ಪ್ರಶ್ನೆ ಆಯ್ತಪ್ಪ. ಕನ್ನಡಕ್ಕೆ 8 ಬಂದವಲ್ಲ, ಈಗ ಎಷ್ಟು 86 ಎಲ್ಲಿದ್ದೀವಿ? 8 ಬಂದಾವು, ಭಾಳ ಹೆಮ್ಮೆಯ ವಿಷಯ ಅದು. 8 ಬಂದಾವಲ್ಲ, ಈ ಬಂದಿದ್ದಕ್ಕೆ ನಾನಂತ ಕಾರಣ ಅಲ್ಲ, ನಾ ಇದ್ರೆ ಅಷ್ಟು ಕೊಡ್ತಿದ್ದಿಲ್ಲ. ಅದು ಒಟ್ಟಾರೆ ಕನ್ನಡ ಸಾಹಿತ್ಯದ ಸಮೃದ್ಧಿಯ ಒಂದು ಸಂಕೇತ ಈ ಜ್ಞಾನಪೀಠಗಳ ಒಂದು ಸಂಖ್ಯೆ. ಬೆಳಗಾವಿಗೆ ಹೋದಾಗ 7ನೇದು 8ನೇದು ಜ್ಞಾನಪೀಠ ಅನೌನ್ಸ್ ಆಗಿತ್ತು. ಒಬ್ಬ ಹೆಣ್ಮಗಳನ್ನ ಕೇಳಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೋಗಿದ್ರು ಅವರು. ಹಿಂಗೆ ಜ್ಞಾನಪೀಠ ಬಂತು ಅಂದ್ಕೊಳ್ಳೆ, ಆಯ್ತು ಬಿಡಿ ಸರ, ಕ್ಯಾಲೆಂಡರ್ಗೆ ಮತ್ತೊಂದು ಫೋಟೋ. ಜ್ಞಾನಪೀಠ ಪ್ರಶಸ್ತಿ ಬಂದರೆ ಕ್ಯಾಲೆಂಡರ್ಗೆ ಇನ್ನೊಂದು ಫೋಟೋ ಅಂತ ಎಷ್ಟು ನಿರ್ಲಿಪ್ತತೆ ಅಂತ ಆ ಹೆಣ್ಮಗಳು ಹೇಳಿದ್ದನ್ನು ನಾನೇನೋ ಬರ್ತಿಲ್ಲ. ಇನ್ನು ಭೈರಪ್ಪನವ್ರ ಬಗ್ಗೆ ಈ ತಂಪತ್ನಾಗ ಮಾತಾಡೋದು ಚಲೋ ಅಲ್ಲ. ಯಾಕೆಂದರೆ ಸರಸ್ವತಿ ಸಮ್ಮಾನ ಅಂತ ಬಂದದಲ್ಲ, ಅದು ಬಹುಶಃ ಸರಸ್ವತಿ ಸಮ್ಮಾನ, ಲಕ್ಷ್ಮೀ ಸಮ್ಮಾನ ಯಾರಿಗೆ ಗೊತ್ತು. ಇರಲಿ, ಬರಲಿ, ಭಾಳ ಬರೆದಾರ, ಒಳ್ಳೆಯ ಕಾದಂಬರಿಗಳನ್ನು ಬರೆದಾರ. ಆದರೆ ಇನ್ನೊಂದು ಮಾತು ನಾನು ಮಾಡ್ತೀನಿ, ಇವತ್ತಿನ ಈ 50 ವರ್ಷಗಳೊಳಗೆ ಸಾಹಿತ್ಯಿಕ ಸಮೃದ್ಧಿಯ ಜೊತೆಗೆ ನಾವು ಬೇರೆ ವೇದಿಕೆಯನ್ನು ದೊಡ್ಡ ಗಂಟಲಿಂದ ಮಾತಾಡ್ತೇವೆ. ಸಾಂಸ್ಕೃತಿಕ ರಾಜಕಾರಣ, ಕಲ್ಚರಲ್ ಪಾಲಿಟಿಕ್ಸ್. ಸಾಂಸ್ಕೃತಿಕ ರಾಜಕಾರಣದ ಅಂಗವಾಗಿ ಸಾಹಿತ್ಯಿಕ ರಾಜಕಾರಣ, ಅದರ ಅಂಗವಾಗಿ ವಿಮರ್ಶೆಯ ರಾಜಕಾರಣ. ಈ ರಾಜಕಾರಣದ ಬಗ್ಗೆ ಬಹುಶಃ ಈ 3 ದಿವಸದ ಸಂಭ್ರಮದ ವ್ಯಾಪ್ತಿಯೊಳಗೆ ಅವೆಲ್ಲ ಬರೋದಿಲ್ಲ, ಅಥವಾ ಬರಬಾರ್ದು ಅಂತ ಏನಾದರೂ ನಿಮ್ಮದು ಕಾರ್ಯಸೂಚಿ, ಈಡನ್ನೋ ಸಡನ್ನೋ ಅಜೆಂಡಾ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ಆದರೆ ಬರ್ಬೋದಾಗಿತ್ತೇನೋ. ಸಮಕಾಲೀನವಾದಂಥ ಪ್ರಶಸ್ತಿಗಳ ಬಗ್ಗೆ ನಾವು ಮಾತಾಡ್ತೇವಲ್ಲ, ಈ ಪ್ರಶಸ್ತಿಗಳ ಹಿಂದೆ ಕೆಲಸ ಮಾಡ್ತಾ ಇರೋದು ರಾಜಕಾರಣ. ಭಾಳ ಮುಖ್ಯ ಅದು. ಪ್ರಶಸ್ತಿಗಳ ಹಿಂದೆ ರಾಜಕಾರಣ, ಅದು ಸಾಂಸ್ಕೃತಿಕ ರಾಜಕಾರಣ, ಸಾಹಿತ್ಯಿಕ ರಾಜಕಾರಣ ಅಂಥವ್ರೊಂದು ಬೆಳೆದು ಬಂದಂಥ ಈ ಸನ್ನಿವೇಶದೊಳಗೆ ನಾವೆಲ್ಲ ಕನ್ನಡ, ಇಡೀ ಸಾಹಿತ್ಯ ಲೋಕದ ಕನ್ನಡ ಪರಂಪರೆಯ ಒಂದು ಹೆಚ್ಚುಗಾರಿಕೆ ಏನಪ್ಪ ಅಂತಂದರೆ, ನಮ್ಮ ಬರಹಗಾರರು ಕೇವಲ ಬರಹಗಾರರಾಗಿ ಉಳಿದೇ ಇಲ್ಲ. ಪಂಪನಿಂದ ಹಿಡಿದು ಇಲ್ಲಿ ತನಕ
ಪ್ರತಿಯೊಬ್ಬರೂ ಸಹಿತ ಬದುಕಿನ ಬಗ್ಗೆ ತಮ್ಮ ತೀಕ್ಷ್ಣವಾದಂಥ ಮಾತುಗಳನ್ನು ಕಲಾತ್ಮಕವಾಗಿ ಹೇಳಿದ್ದನ್ನು ನಾವು ನೋಡ್ತೇವೆ. ಯಾಕೆ ಬರಿತೀಪ ನೀನು ಅಂತ ಕೇಳಿದರೆ, ಜನ ಬದುಕಬೇಕೆಂದು ನಾನು ಬರಿತೇನೆ ಅಂತ ನಮ್ಮ ಹಿರಿಯ ಯಾವನೊಬ್ಬ ಹೇಳಿಬಿಟ್ಟು, ಜನ ಬದುಕಬೇಕು, ಬರೀ ನಾನು ಚೆಂದಾಗಿ ಪದ್ಯ ಬರೆದೆ, ನಾಟಕ ಬರೆದೆ, ಕವನ ಬರೆದೆ ಅಲ್ಲ, ಜನ ಬದುಕಬೇಕು ಅಂತಂದಾಗ ಈ ಸಾಮಾಜಿಕ ದೃಷ್ಟಿಕೋನ ನಮ್ಮ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಬಹಳ ಮುಖ್ಯ ಆಯಾಮ. ಅದರೊಳಗೂ ಸಹಿತ ನಮ್ಮ ಸ್ವಾತಂತ್ರ್ಯ ಆಂದೋಲನ ತಗೊಳ್ರಿ, ಕರ್ನಾಟಕ ಏಕೀಕರಣ ಚಳವಳಿ ತಗೊಳ್ರಿ, ಆಮೇಲೆ ಏಕೀಕರಣ ಉತ್ತರ ಅವಧಿಯೊಳಗೆ ನಡೆದಂಥ ಎಲ್ಲ ಚಳವಳಿಗಳಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲು ಕಾಣಿಸ್ಕೊಂಡವರು ನಮ್ಮ ಲೇಖಕರೇ. ಆಮೇಲೆ ಉಳಿದವರು ಬರ್ತಾರೆ. ಇವತ್ತಿಗೂ ಸಹಿತ ಏನಾದರೂ ಈಗ ಮತಾಂತರದ ಪ್ರಶ್ನೆ ಬಂತು, ಶ್ರೀರಂಗಪಟ್ಟಣದ ವಿಶ್ವವಿದ್ಯಾಲಯಕ್ಕೆ ಟಿಪ್ಪು ಸುಲ್ತಾನ್ ಹೆಸರು ಇಡಬೇಕು ಬೇಡ ಅನ್ನೋ ಒಂದು ಪ್ರಶ್ನೆ, ಮಹಿಳೆಯ ಮೇಲಾಗತಕ್ಕಂಥ ಅತ್ಯಾಚಾರಗಳ ಪ್ರಶ್ನೆ ಬಂದಾಗ ವಾಚಕರ ವಾಣಿ ಅನ್ನೋದೊಂದು ಇಂಡೆಕ್ಸ್ ಅಂತ ನೀವು ತಗೊಂಡಾಗ ಮೊಟ್ಟ ಮೊದಲ ಪ್ರತಿಕ್ರಿಯೆ ಬರೋದು ನಮ್ಮ ಅಕ್ಷರದ ವಲಯದ ಸ್ನೇಹಿತರು. ಅದು ಭಾಳ ಮುಖ್ಯ. ಅದು ಆ ದೃಷ್ಟಿಯಿಂದ ಈ ಭೈರಪ್ಪನವರ ಬಗ್ಗೆ ನಾವು ಬರೇ ಅವರ ಅಕ್ಷರ ಶಕ್ತಿಯ ಬಗ್ಗೆ ನಾವು ಮಾತಾಡಲಿಕ್ಕಾಗಲ್ಲ. ಅವ್ರ ಹಿಂದಿನ ಒತ್ತಡ ಏನು, ಅವರ ಆಕ್ಷೇಪಗಳೇನು, ಅವರ ಪಕ್ಷಪಾತಗಳೇನು ಅನ್ನೋದು ಜಾಹೀರವಾಗಿ ನಮ್ಮ ಕಣ್ಣು ಮುಂದಿರೋ ಮುಂದೆ ಅವರಿಗೆ ಯಾವ ಪ್ರಶಸ್ತಿ ಬಂದರೂ ಬಿಟ್ಟರು ನಮಗಂತೂ ಅದು ಸಂಬಂಧ ಬೀಳೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರ ಬಗ್ಗೆ ಭಾಳ ಪ್ರೀತಿಯಿಂದ ಗೌರವದಿಂದ ಈ ಮಾತನ್ನು ಹೇಳ್ತೀನಿ. ಯಾಕೆಂದರೆ ನಮ್ಮ ಕಡೆಗೆ ಒಂದು ಕಡೆಗೆ ಅನಂತಮೂರ್ತಿ ಅದಾರೆ, ಇನ್ನೊಂದು ಕಡೆಗೆ ಭೈರಪ್ಪ ಅದಾರೆ. ಇಬ್ಬರೂ ಒಂದೇ ರಾಗದ ಎರಡು ದನಿಗಳಂತ ನಾನು ಬರೆದಿದ್ದೆ ಹಿಂದೆ, ಒಂದೇ ಟೊಂಗೆಯ ಎರಡು ಟಿಸಳುಗಳು ಅಂತ ಬರೆದಿದ್ದೆ. ಆದರೆ ಭೈರಪ್ಪನವರು ತಾವು ಏನೇ ಹೇಳಿದರೂ ಸಹಿತ ಭಾಳ ಗಟ್ಟಿಯಾಗಿ ಪಾರದರ್ಶಕವಾಗಿ ಮಾತಾಡ್ತಾರೆ. ಆದರೆ ನಮ್ಮ ಪ್ರೀತಿಯ ಅನಂತಮೂರ್ತಿಗಳ ಬಗ್ಗೆ ಈ ಮಾತನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ. ಅವ್ರು ಏನು ಹೇಳಿದ್ರೆ ನಮಗೇನು ಅರ್ಥ ಆಗಿಲ್ಲ. ಏನು ಆ ಕಡೆಗದಾರೋ ಈ ಕಡೆಗದಾರೋ, ಗಾಂಧಿವಾದಿ ಅಂತಾರ, ಲೋಹಿಯಾವಾದಿ ಅಂತಾರ, ಮಾರ್ಕ್ಸ್ವಾದಿ ಅಂತಾರ, ಎಡಪಂಥೀಯರನ್ನ ಬೈತಾರ, ಬರಪಂಥೀಯರನ್ನ ಬೈತಾರ. ನಾನು ಅವ್ರಿಗೆ ನಡುಪಂಥೀಯ ಅಂತ ಕರೆದ್ಬಿಟ್ಟು ನಾವು. ಹೀಗಾಗಿ ವೈಯಕ್ತಿಕವಾಗಿ ಅಸೆಸ್ಮೆಂಟ್ ಬೇರೆ. ಆ ದೃಷ್ಟಿ ಸಾಹಿತ್ಯ ಚರ್ಚೆಯ ಈ ಪ್ರಶ್ನೆ ಉತ್ತರದ ಜೊತೆಗೇ ಒಂದು 2-3 ಪ್ರಶ್ನೆಗಳು ಅದೇ ರೀತಿಯ ಪ್ರಶ್ನೆಗಳು ಇಲ್ಲಿ ಬಂದಾವೆ. ವೆಂಕಟೇಶ್ ಮಾಚಕ್ನವ್ರು ಕೇಳ್ತಾರೆ, ಸರ್ಕಾರ ವಿವಿಧ ಪ್ರಶಸ್ತಿ ಅಧ್ಯಕ್ಷಗಿರಿಗಳ ಮೂಲಕ ಮತ್ತಿತರ ಪ್ರಲೋಭನೆಗಳ ಮೂಲಕ ಸಾಹಿತ್ಯಗಳನ್ನು ಸರ್ಕಾರದ ಬೆಳಕು ಬೀಳೋ ಹಂಗೆ ಮಾಡ್ತಾ ಇದೆ. ಹೀಗಾಗಿ ಇಂದಿನ ಸರ್ಕಾರಗಳಿಂದ ಅನೇಕ ಬಗೆಯ ದುರಾಡಳಿತ ನಡೆದರೂ ಕೂಡ ಸರ್ಕಾರದ ವಿರುದ್ಧ ಸಾಹಿತಿಗಳಿಂದ ನಿರೀಕ್ಷಿತ ಪ್ರತಿರೋಧ ಪ್ರತಿಭಟನೆ ಕಂಡು ಬರ್ತಾ ಇಲ್ಲ. ಸಾಹಿತಿಗಳ ಪ್ರಜ್ಞಾವಂತರ ಈಗಿನ ನಿಲುವು ಹೆಂಗಿರ್ಬೇಕಂತ ನೀವು ಅಪೇಕ್ಷಿಸ್ತೀರಿ? ವೆಂಕಟೇಶ್ ಅವರು ಕೇಳಿದ ಮಾತು ನಿರೀಕ್ಷಿತ ಮಟ್ಟದಲ್ಲಿ ಬರ್ತಾ ಇಲ್ಲ, ಹೌದಾ? ಜನ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಮಾಡಿರ್ತಾರ ಅಷ್ಟರ ಮಟ್ಟಿಗೆ ಪ್ರತಿಭಟನೆ ಬರ್ತಾ ಇಲ್ಲ. ಅದು ಒಪ್ತಕ್ಕಂಥ ಒಂದು ಮಾತು. ಆದರೆ ಬರ್ತಾನೇ ಇಲ್ಲ ಅಂತಂದ್ರೆ ಅದು ಸುಳ್ಳದು. ಏನಾದರೂ ಪ್ರತಿಭಟನೆ ಬರ್ತಾ ಇದ್ದರೆ ಸಾಹಿತ್ಯಗಳ ವಲಯದಿಂದ ಬರ್ತದೆ. ಯಾವುದೇ ವಿಷಯ ಇರಲಿ, ಬರೀ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಷಯ ಅಲ್ಲ, ಯಾವುದೇ ವಿಷಯ ಇದ್ದರೂ ಸಹಿತ ಪ್ರತಿಭಟನೆ ಅನ್ನೋದು ಬರೋದು, ಭಿನ್ನ ಮತ ಡಿಸೆಂಟ್ ಅಂತ ಬರ್ತಾ ಇರೋದು ಈ ನಮ್ಮ ಅಕ್ಷರ ವಲಯದಿಂದ ಅನ್ನೋದ್ರೆ ಭಾಳ ಹೆಮ್ಮೆಯಿಂದ ನಾವು ಹೇಳ್ಕೋಬೋದು. ನಿರೀಕ್ಷಿತ ಮಟ್ಟದಲ್ಲಿ ಬರೋದಿಲ್ಲ. ಯಾಕೆಂದರೆ ನಾವು ಕೇಳಿದಂಗೆ ಈ ಪ್ರಲೋಭನೆಗಳಿಂದ ಸಾಹಿತ್ಯಗಳಿಂದ ಬಲಿಗೇನು ಬುಟ್ಟಿಗೆ, ಅದು ಬುಟ್ಟಿಗೇನು ಬುಟ್ಟಿ ಬಲಿ ಅಲ್ಲ, ಒಂದು ಇರಲಿ ಬುಟ್ಟಿಗೆ ಹಾಕೊಂತಾರ ಅಂತಂದ್ರೆ ಅವ್ರ ಸಾಹಿತಿಗಳೇ ಅಲ್ಲ. ಅವರು ಏನೊಂದು 10,000 ರೂಪಾಯಿ ಅಥವಾ 1 ಲಕ್ಷ ರೂಪಾಯಿ ಕೊಟ್ಟರೆ ಸರ್ಕಾರದ ಬುಟ್ಟಿಗೆ ಬೀಳ್ತಾರೆ ಅಂತಂದ್ರೆ ಆ ಬಗ್ಗೆ ಸಾಹಿತಿ ಅಂತ ಯಾಕೆ ಕರಿಬೇಕು ನಾವು? ಅವ್ನು ಸಾಹಿತ್ಯ ಅಲ್ಲ ಅವನು, ಏನೋ ಅಕ್ಷರದ ಒಂದು ಬಳಕೆದಾರ ಅಂತ ನಾವು ಕರಿಬೋದು ಹೊರತು. ಯಾಕಂದರೆ ಸಾಹಿತ್ಯದ ಸಾಹಿತ್ಯ ಮೂಲ ಗುಣ ಅಂದರೆ ಒಂದು ರೀತಿಯ ಸ್ವಂತಿಕೆ, ಅಸ್ಮಿತೆ, ಸ್ವಾಭಿಮಾನ. ಅದು ಇಲ್ಲದವರು ಸಾಹಿತಿಗಳು ಆಗೋದಿಲ್ಲ. ಆದರೂ ಸಹಿತ ಅವರವರ ಚೇಲಾಗಳು ಅವ್ರನ್ನ ಬರ್ಕೊಂಡು ಅದನ್ನು ವಿಮರ್ಶೆ ಮಾಡ್ಬೋದು ಹೊರತು ಅಲ್ಟಿಮೇಟ್ಲಿ ದೇ ಡೋಂಟ್ ಸ್ಟ್ಯಾಂಡ್ ದ ಟೆಸ್ಟ್ ಆಫ್ ಟೈಮ್. ಕುಂಟ ಕುಂಟ ಕುರುವತ್ತಿ ಅನ್ನೋದು ಪಾಟೀಲ್ರ ಒಂದು ನಾಟಕದ ಹೆಸರು. ಒಬ್ಬರಲ್ಲಿ ಪ್ರಶ್ನೆ ಕೇಳ್ಯಾರ, ನಾ ಕುರುವತ್ತಿ ಕುಂಟ, ನಾ ಹಾವೇರಿಂದ ಬಂದೇನಿ ಅಂತೇಳಿ ಹೆಸರು ಬರ್ದಾರ. ಅವರು ಬೇಕಂತ ವ್ಯಂಗ್ಯ ಮಾಡೋಕ್ಕೆ ಬರ್ದಾರೇನೋ, ಅವ್ರ ಹೆಸರು ಕುರುವತ್ತಿ ಕುಂಟ ಆಯಿತು ಗೊತ್ತಿಲ್ಲ. ಚಂಪಾ ಸರ್, ನಿಮ್ಮ ಸಾಹಿತ್ಯಕ್ಕಿಂತ ಇನ್ನಿತರ ವಿಷಯಗಳಿಗೆ ಹೆಚ್ಚು ವಿವಾದಕ್ಕೆ ಒಳಗಾಗ್ತೀರಿ, ಯಾಕೆ?
ಅಂತೂ ಮಂದಿ ಅಂತೂ ಹಿಂಗೆ ಅಂದ ಅಂತಾರೆ, ನನಗೂ ಅನಿಸ್ತತಿ ಯಾಕೆ ನೀವು ಸಾಹಿತಿ ಆಗದನ್ನ ರಾಜಕಾರಣಿ ಆಗಿದ್ರು ಒಳ್ಳೇದಿತ್ತು ಅಂತ ಅನ್ನಿಸ್ಲಿಲ್ಲ ನಿಮಗೆ? ನಾನು ಧಾರವಾಡದಿಂದ ಸಾಹಿತಿಯಾಗಿ ಬೆಳೆದರೂ ಕೂಡ ಬೆಂಗಳೂರಿನಾಗ ನೆಲೆಸಿದ್ರಿ, ಅದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಿಮ್ಗೆ ಅಕಾಡೆಮಿ ಒಳಗೆ ಸ್ಥಾನಮಾನ ಪಡೀಲಿಕ್ಕೆ ಅಂಥೇಳಿ ಅನುಕೂಲ ಆಕತಿ ಅದು ಅಂತ ಏನಾರ ಯೋಚನೆ ಮಾಡಿದ್ರು ಅಲ್ಲಿ ಹೋಗಿ ಅಂತ. ನೀವು ಮಾಡ್ಬೇಕು ನಾನು ಸಾಹಿತ್ಯದೊಳಗೆ ತುಂಟತನ ಹಾಗೂ ರಸಿಕತೆಯನ್ನು ತುಂಬ್ತಾ ಇರ್ತೀರಿ. ನಿಮ್ಮ ನಿಜ ಜೀವನದೊಳಗೂ ಆ ರಸಿಕತೆ ಇದೆಯೇನೋ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರನು. ಮತ್ತು ಕೊನೆಯದಾಗಿ ನೀವು ಯಾವಾಗಲೂ ಎಂಥ ಕಾರ್ಯಕ್ರಮಕ್ಕೆ ಬಂದ್ರೂ ಒಂದು ಟೀ ಶರ್ಟ್ ಹಾಕ್ಕೊಂಬರ್ತೀರಿ, ಒಮ್ಮೆ ಅದ ಇರ್ತೈತಿ, ಅದು ಯಾಕೆ? ಇದಕ್ಕೆಲ್ಲ ಉತ್ತರ ಕೊಡ್ಬೇಕಂದ್ರೆ ನಾನು ಆತ್ಮಚರಿತ್ರೆ ಬರೀಬೇಕು ನಾನು. ಮತ್ತು ಆತ್ಮದೊಳಗೆ ನನ್ನ ನಂಬಿಕೆ ಇಲ್ಲದೇ ಇರೋದರಿಂದ ನಾನು ಬರೀಲಿಕ್ಕೂ ಇಲ್ಲ. ಆದರೆ ಕೆಲವು ಪ್ರಶ್ನೆ ಇದಾವಲ್ಲಿ, ನೀವು ಒಂದೊಂದು ಓದು ನೋಡೋಣ. ವಿಷಯಗಳ ಬಗ್ಗೆ ಹೆಚ್ಚು ವಿವಾದಕ್ಕೆ ಒಳಗಾಗ್ತಿರಲ್ಲ. ವಿವಾದಕ್ಕೆ ಒಳಗಾಗಬೇಕು ಅಂತ ನಾನೇನು ಬರೆಯೋದಿಲ್ಲ. ನಾನು ಬರೆದಿದ್ದರ ಬಗ್ಗೆ ವಿವಾದ ಉಂಟಾಗಿ ಆಕೈತಿ. ಯಾಕಂದ್ರೆ ನಾನು ಭಾಳ ಖಚಿತವಾಗಿ ಬರಿತೇನೆ, ಪಕ್ಷಪಾತದಿಂದ ಬರಿತೇನೆ. ಸಾಹಿತ್ಯ ನಿಷ್ಪಕ್ಷಪಾತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನನಗೆ ಭಾಳ ಅನುಮಾನಗಳಿದಾವೆ. ನಾನು ಏನೇ ಬರೆದ್ರು ಸಹಿತ ಅಲ್ಲೇ ಪಕ್ಷಪಾತ, ಐ ಆಮ್ ಫಾರ್ ಇಟ್ ಅನ್ನೋ ಒಂದು ಖಚಿತತೆ ಇದ್ದಾಗ ನಾನು ವಿಮರ್ಶಕನಾಗಿ ನಿಷ್ಪಕ್ಷಪಾತದಿಂದ ಇರ್ತೇನೆ ಅನ್ನೋದು ಸಹಿತ ಭಾಳ ಬೋಗಸು. ಯಾವ ವಿಮರ್ಶಕನೂ ಸಹಿತ ನಿಷ್ಪಕ್ಷಪಾತಿಯಾಗಿ ಬರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷವನ್ನು, ಒಂದು ವಾದವನ್ನು, ಒಂದು ಸಿದ್ಧಾಂತವನ್ನು, ಒಂದು ಒಲವನ್ನು ಅವ ಗಟ್ಟಿಯಾಗಿ ಹತ್ಕೊಂಡಾಗ ಮಾತ್ರ ನೈಜವಾದಂಥ, ಸಹಜವಾದಂಥ, ಪ್ರಾಮಾಣಿಕವಾದಂಥ ವಿಮರ್ಶೆ ಬರಲಿಕ್ಕೆ ಸಾಧ್ಯ. ಇದು ನನ್ನ ನಿಲುವು. ಹೀಗಾಗಿ ಅನೇಕ ವಿಷಯಗಳ ಬಗ್ಗೆ ನಾನು ಬರೆದಾಗ ಕೆಲವರು ನನ್ನ ಪರವಾಗಿದ್ದಾರೆ, ಕೆಲವರು ನಾನು ವಿರೋಧವಾಗಿದ್ದಾರೆ. ಧಾರವಾಡ ನಾನು ಭಾಳ ಪ್ರೀತಿಯವರಿದು. ಪ್ರೀತಿ ಅಂತಂದರೆ ಇಲ್ಲೇ ನೋಡ್ತಾ ಇದ್ದೇವೆ ಬೆಳಗಿನಿಂದ ನಮ್ಮ ಎಲ್ಲೆಲ್ಲಿಂದ ನಮ್ಮ ಹಳೆ ಇಂಗ್ಲೀಷ್ ವಿಭಾಗದ ವಿದ್ಯಾರ್ಥಿಗಳು ಬಂದಾರ, ಕನ್ನಡ ವಿಭಾಗದ ವಿದ್ಯಾರ್ಥಿಗಳು ಬಂದಾರ. ಇನ್ನೊಂದು ಮಾತನ್ನು ಹೇಳಿದೆ, ಸಮಕಾಲೀನ ಪ್ರಸ್ತುತಿ ಇರತಕ್ಕಂಥ ಅನೇಕ ಸಂದರ್ಭಗಳು, ಸಮಸ್ಯೆಗಳು ಇವತ್ತಿನ ಈ ಸಂಭ್ರಮದಲ್ಲಿ ಗೋಚರ
ತೊಡಗಿಸಿಕೊಂಡಂಥ ಅನೇಕ ಜನ ಇಂಥ ಒಂದು ಸಮಾವೇಶಕ್ಕೆ ವಿರೋಧ ಅನ್ನೋದು ಬಂದಿದ್ದು ಆ ನೆಲೆಯಿಂದ ದಲಿತ ಮತ್ತು ಬಂಡಾಯ ನವ್ಯದ ನಂತರ ನಡೆದಂಥ ಭಾಳ ದೊಡ್ಡ ಸ್ಥಿತ್ಯಂತರ ದಲಿತ ಬಂಡಾಯ ಅನ್ನೋದು ಇದ್ದಿದ್ದರಿಂದ ಅದ್ರ ಬಗ್ಗೆ ಇಲ್ಲಿ ಚರ್ಚೆ ಆಗಬೇಕಾಗಿತ್ತು ಅನ್ನೋದು ಅವರ ಅಪೇಕ್ಷೆ. ಅದು ಒಂದು ಹಂತಕ್ಕೆ ಬಂದೈತಿ. ಅದ್ರ ಬಗ್ಗೆ ಮಾರ್ಚ್ ತಿಂಗಳದೊಳಗೆ ಒಂದು ಕಾರ್ಯಕ್ರಮ ಇಟ್ಕೊತಾರೆ, ಅದು ಬೇರೆ ವಿಷಯ. ಒಂದನೇ ಇನ್ನೊಬ್ರು ಕೇಳ್ತಾರಿಲ್ಲ, ಈಗ ಸಾಹಿತ್ಯ ಚಳವಳಿಗಳು ಕಂಡು ಬರ್ತಾ ಇಲ್ಲ, ಬಂಡಾಯದಂತಹ ಚಳವಳಿಗಳು ಕಾಣ್ತಾ ಇಲ್ಲ. ನೀವು ಅಂದಂತೆ ಅಲ್ಲಮರ ಅಧ್ಯಾತ್ಮ ಇತ್ತೀಚಿನ ಕವಿತೆಗಳ ಮೇಲೆ ಪ್ರಭಾವ ಬೀರ್ತಾ ಇದೆಯಾ ಅಂತ ಉದಯ್ ಕುಮಾರ್ ಹಬ್ಬ ಅವ್ರು ಕೇಳ್ತಾರೆ ಕಿನ್ನಿಗೋಳಿಯಿಂದ. ಕೆಲವು ಕವಿಗಳ ಮೇಲೆ, ಎಲ್ಲರ ಮೇಲೆ ಅಲ್ಲ. ಶಿವಪ್ರಕಾಶ, ಸಿದ್ದಯ್ಯ ಎಲ್ಲ ಶಿಕಾರದೊಳಗೆ ಅದಾರ ಅವರು. ಅಂಥವ್ರ ಮೇಲೆ ಸ್ವಲ್ಪ ಅಲ್ಲಮನ ಪ್ರಭಾವ ಕಾಣ್ಬೋದು ಹೊರತು ನನಗೆ ಒಟ್ಟಾರೆ ಹೇಳ್ತೇನೆ ಅಲ್ಲಮಾಗಿಲ್ಲಮ ಅಂತ ಹೇಳೋದಿಲ್ಲ. ಈ ಅಧ್ಯಾತ್ಮ ಐತಲ್ಲ, ದೇವರು ದಿಂಡ್ರು, ಇದು ನಮ್ಮನ್ನು ಬದುಕಿನಿಂದ, ಸಹಜವಾದಂಥ ಬದುಕಿನಿಂದ ವಿಮುಖಗೊಳಿಸಲಿಕ್ಕೆ ಮಾಡ್ತಕ್ಕಂಥ ಕೆಲವು ಬೌದ್ಧಿಕ ತಂತ್ರಗಾರಿಕೆ ಅಂತ ನನ್ನ ವಿಷಯ. ಆತ್ಮ, ಧ್ಯಾನ, ಅದು ಇದು ಇವೆಲ್ಲ ಏನಂದರೆ ನಾವು ಸಹಜವಾಗಿ ನಾವು ಬದುಕಲಿಕ್ಕೆ ಬಿಡ್ರಪ್ಪ. ನಮ್ಮ ಇಡೀ ದೇಹ, ನಮ್ಮ ಆತ್ಮ, ನಾವು ಸಹಜವಾಗಿ ನಮಗೆ ಸಿಕ್ಕಂಥ ಆಯುಷ್ಯದೊಳಗೆ ನಾವು ಬದುಕಬೇಕು, ಪ್ರತಿ ಕ್ಷಣವನ್ನು ನಾವು ಬದುಕಬೇಕು ಅನ್ನೋ ಸಹಜ ಆಕಾಂಕ್ಷೆಯನ್ನು ಹತ್ತಿಕ್ಕಿ ಇಂದ್ರಿಯಗಳನ್ನು ಅಸಹಜವಾಗಿ ನಿಗ್ರಹಗೊಳಿಸಿ ಎಲ್ಲೋ ಒಂದು ಕಡೆಗೆ ನೀವು ಏಕಾಗ್ರಚಿತ್ತರಾಗಿ ಧ್ಯಾನ ಮಾಡಬೇಕು ಅಂತ ಹೇಳಿ 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 ಇರಷ್ಟು ಆಯುಷ್ಯನ ಸರಿಯಾಗಿ ನಮಗೆ ಖುಷಿಯಾಗೋ ರೀತಿಯೊಳಗೆ, ಸಹಜವಾಗಿ ಖುಷಿಯಾಗೋ ರೀತಿಯೊಳಗೆ ಬದುಕಬೇಕು ಅನ್ನೋದಕ್ಕೆ ಇವೆಲ್ಲ ಅಡ್ಡ ಮಾರ್ಗಗಳು. ಹೀಗಾಗಿ ಅಂಥ ಅಡ್ಡ ಮಾರ್ಗಗಳ ಪ್ರಭಾವ ಕೆಲವ್ರ ಮೇಲೆ ಆಗ್ತಾ ಇದ್ರೆ ಆಗಲಿಲ್ಲ, ಅವರು ಅಡ್ಡ ಮಾರ್ಗ ಹಿಡೀಲಿ. ಈ ಬನಟ್ಟಿ ರವಿ ಚಂಚ್ಕಂಡಿ ಕೇಳ್ತಾರೆ, ನೀವು ಇಂಗ್ಲೀಷ್ ಸಾಹಿತ್ಯವನ್ನು ಚೆನ್ನಾಗಿ ಓದ್ಕೊಂಡವರು ಮತ್ತು ಪಾಠ ಮಾಡಿದವರು, ಈಗಲೂ ಅದರ ಸಂಪರ್ಕ ನಿಮ್ಮ ಸಾಹಿತಿಗಳ ಜೊತೆಗೆ ಇರಬೇಕು, ಇಂಗ್ಲೀಷ್ ಸಾಹಿತಿಗಳ ಜೊತೆಗೆ. ಮತ್ತು ಕನ್ನಡದಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ. ಕನ್ನಡ ಸಾಹಿತ್ಯ ಇತರ ಭಾಷೆ ಓದುಗರ ಮೇಲೆ ಏನಾದರೂ ಪ್ರಭಾವ ಬೀರಿದೆಯಾ? ಕನ್ನಡ ಸಾಹಿತಿಗಳಾಗಲಿ, ಸಾಹಿತ್ಯ ಆಗಲಿ ಅಥವಾ ನಿಮ್ಮ ಕೃತಿಗಳಾಗಲಿ ಇಂಗ್ಲೀಷ್ ಸಾಹಿತ್ಯದ ಓದುಗರು ಪರಿಗಣಿಸುವಂಥ ಬರವಣಿಗೆ ಏನಾದರೂ ನೀವು ಮಾಡಿರಾ ಅಂತ ಕೇಳ್ತಾರೆ. ಇದೊಂದು ದೊಡ್ಡ ಇಂಟರ್ನ್ಯಾಷನಲ್ ರೋಗ ಇದು. ಮೂರನೇ ಜಗತ್ತಿನ ಸ್ವಲ್ಪ ಕೀಳರಿಮೆಯ ಬರಹಗಾರರಿಗೆ ಓಹೋ ನನ್ನ ಇಂಗ್ಲೀಷ್ ಜನ ಯಾವ ರೀತಿ ಸ್ವೀಕಾರ ಮಾಡ್ಯಾರ ಅನ್ನೋದು, ಈ ರೋಗದಿಂದ ನಾವು ಮುಕ್ತರಾಗೋದು ಹೊರತು ನಮಗೆ ಅಸ್ಮಿತೆ ಅನ್ನೋದು ಬರೋದಿಲ್ಲ. ಮೊದಲನೇದು. ಎರಡನೇದು ಒಂದು ಭಾಳ ಒಳ್ಳೆಯ ಪ್ರಶ್ನೆ. ಅದು ನಮ್ಮ CNR ಇದ್ರಲ್ಲ, ಅದರಲ್ಲಿ CNR ಅದಾರೆ. ರಾಮಚಂದ್ರ ಶರ್ಮಾ ಅವರು, ಪದ್ಮಾ ಅವರು ಅನೇಕ ಕೃತಿಗಳನ್ನು, ತಮಗೆ ಇಷ್ಟವಾದಂಥ ಕೃತಿಗಳನ್ನು ಇಂಗ್ಲೀಷ್ಗೆ ಭಾಷಾಂತರ ಮಾಡಿದ್ದಾರೆ. ಗಿರೀಶ್ ಅದಾರ, ಅವರ ಅನೇಕ ಕೃತಿಗಳನ್ನು ಅವರು ಇಂಗ್ಲೀಷಿಗೆ ಭಾಷಾಂತರ ಮಾಡ್ಯಾರ. ಮೊದಲು ಇಂಗ್ಲೀಷ್ನಲ್ಲಿ ಬರೆದು ಆಮೇಲೆ ಕನ್ನಡಕ್ಕೆ ಮಾಡಿದರು, ಆಮೇಲೆ ಕನ್ನಡದಲ್ಲಿ ಬರೆದು ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡಿದರು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ನಾನು ಒಮ್ಮೆ ರಾಮಚಂದ್ರ ಶರ್ಮಾ ಅವ್ರನ್ನ ಕೇಳಿದೆ, ಅಲ್ಲಿ ಶರ್ಮಾ, ಇಷ್ಟೆಲ್ಲ ಒಳ್ಳೊಳ್ಳೆ ಕೃತಿಗಳನ್ನು ಒಳ್ಳೊಳ್ಳೆ ಇಂಗ್ಲೀಷ್ ಅಂತ ನಾವು ತಿಳ್ಕೊಂಡೇವಿ, ಅಂಥ ಇಂಗ್ಲೀಷ್ ಒಳಗೆ ನೀವು ಇಂಟರ್ನ್ಯಾಷನಲ್ ಮಾರ್ಕೆಟ್, ದಟ್ ಮೀನ್ಸ್ ಇಂಗ್ಲೀಷ್ ಮಾರ್ಕೆಟಿಗೆ ಬಿಟ್ಟರೆ ಅಲ್ಲಿ ಹೆಂಗದ ನಿಮ್ಮ ರೆಸ್ಪಾನ್ಸ್, ಅವ್ರ ರೆಸ್ಪಾನ್ಸ್ ಅಂತ ಕೇಳಿದಾಗ, ಅವ್ರು ಯಾರಾದರೂ ಓದ್ತಾರೋ ಹೆಂಗೋ, ಅದ್ರ ಬಗ್ಗೆ ಇಂಟರ್ನ್ಯಾಷನಲ್ ಲೆವೆಲ್ನೊಳಗೆ ಏನಾದರೂ ಗಂಭೀರವಾದಂಥ ವ್ಯಾಖ್ಯಾನಗಳು, ವಿಮರ್ಶೆಗಳು ನಡೀತಾವೋ ಹೆಂಗೋ ಅಂತ ಕೇಳಿದಾಗ ಅವರು ಭಾಳ ನಿರಾಶೆಯಿಂದ ಮಾಡಿದರು. ಇಲ್ಲ ಅದೆಲ್ಲ, ಬಟ್ ವಿ ಗೆಟ್ ವೆರಿ ಗುಡ್ ಪೇಮೆಂಟ್ ಅಂತ ಹೇಳಿದ್ರು. ಅವರು ಟ್ರಾನ್ಸ್ಲೇಷನ್ ಮಾಡೋರಿಗೆ ಆ ಪಬ್ಲಿಷರ್ಸ್ ಭಾಳ ಒಳ್ಳೆ ಸಂಭಾವನೆ ಕೊಡ್ತಾರೆ ಹೊರತು ಅದು ಓದ್ತಾರೋ ಬಿಡ್ತಾರೋ ಅದು ರಾಮಚಂದ್ರ ಶರ್ಮಾ ಅವರಿಗೆ ಗೊತ್ತಿಲ್ಲ, CNR ಅವ್ರು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅದು ನಮಗೆ ಗುರಿಯಾಗಬಾರ್ದು. ಅದೇ ನಮ್ಮ ಗುರಿ, ಅದೇ ನಮ್ಮ ಮಾನದಂಡ ಅಂತ ತಿಳ್ಕೊಂಡ್ರೆ ನಾವು ಹಾಳಾಗ್ತೇವೆ. ನಾವು ಯಾವ ರೀತಿ ಸತ್ವಯುತವಾಗಿ ಬರೀಬೇಕು ಅಂತಂದರೆ, ಬರೀ ಇಂಗ್ಲೀಷ್ ಅಲ್ಲ, ಬೇರೆ ಭಾಷೆಯವರು ಓಡಿ ಬಂದು ಅದನ್ನು ತಮ್ಮ ಭಾಷೆಗಳಲ್ಲಿ ಸಾಕ್ಷಾತ್ಕಾರಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋ ರೀತಿಯೊಳಗೆ ನಾವು ಬೆಳಿಬೇಕಷ್ಟೆ. ಅವರ ರಿಕ್ವೈರ್ಮೆಂಟ್ಸು, ಅವರ ಮಾನದಂಡಗಳೇನು, ಅದಕ್ಕೆ ತಕ್ಕಂಗೆ ನಾವು ಅವ್ರ ಫೋಟೋ ಪಟ್ಟಿಗೆ ತಕ್ಕಂಗೆ ನಾವು ಬರ್ಕೊಂತ ಹೋದರೆ ಅದು ಅಲ್ಲ, ಪದ್ಧತಿ ಅಲ್ಲ. ಗುಲ್ಬರ್ಗಾದ ಬಸವರಾಜ್ ಡೋಣೂರು ಒಂದು ಪ್ರಶ್ನೆ ಕೇಳ್ತಾರೆ,
ಕೀರ್ತನಾಥ್ ಕುರ್ತಕೋಟಿಯವರು ನಿಮ್ಮ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದಂಥ ಒಂದು ಮಾತು, ಚಂಪಾ ಇಸ್ ದ ಶಾರ್ಪೆಸ್ಟ್ ಲಿವಿಂಗ್ ಪೊಯೆಟ್ ಇನ್ ಕನ್ನಡ. ಆದರೆ ಚಂಪಾ ಹೋರಾಟ, ಜಗಳ, ಕದನ ಬಿಟ್ಟು ಒಂದೇ ಕಡೆ ಕುಳಿತು ಕಾವ್ಯ ಬರೆಯುವ ದಿನ ಎದುರು ನೋಡ್ತಾ ಇದ್ದೇನೆ ಅಂತಿದ್ರು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಹೇಳಿದರು ಅಂತ ಅವ್ರು ಹೇಳಿದರು, ಇವ್ರ ಮಾತು ನಂಬೋದು ನಾನು. ಶಾರ್ಪೆಸ್ಟ್ ಲಿವಿಂಗ್ ಪೋಯೆಟ್ ಚಂಪಾ. ಈಗ ಶಾರ್ಟೆಸ್ಟ್ ಅಲ್ಲ, ನನಗನ್ಸೋದು ಶಾರ್ಪೆಸ್ಟ್. ನನಗೆ ಕುರ್ತಕೋಟಿಯವ್ರ ಬಗ್ಗೆನೂ ಅದೇ, ಈ ದ ಶಾರ್ಪೆಸ್ಟ್ ಡೆಡ್ ಕ್ರಿಟಿಕ್ ಆಫ್ ಕನ್ನಡ ಅಂತ. ಅಂದರೆ ಇಲ್ಲ ಅವರು ಅದೇ ಇಲ್ಲ ಇಲ್ಲ ಇದೆಲ್ಲ ಬಿಟ್ಟರೆ ನಾವು ಬದುಕನ್ನು ಬಿಟ್ಟು ದೂರ ಇರಬೇಕು. ನೀ ಹೋರಾಟ ಮಾಡಬೇಡ, ವಾಚಕರವಾಣಿಗೆ ಬರಿಬೇಡ, ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಅದು ಕಥಿಕವನ್ನು ಬರಿ ಅಂತಂದ್ರೆ ಬೇಂದ್ರೆಯವ್ರ ಬಗ್ಗೆ ಆ ಮಾತು ಹೇಳಿ ಅವ್ರ ಧೈರ್ಯದಿಂದ ಅವರು ಇಲ್ಲ ಹೇಳೋದಿಲ್ಲ. ಬೇಂದ್ರೆಯವರ ಸಾಹಿತ್ಯೇತರವಾದಂಥ ಎಲ್ಲ ಚಟುವಟಿಕೆಗಳನ್ನು ಕೀರ್ತಿಸ್ತಕ್ಕಂಥ ಕೀರ್ತನಾಥ್ ಕುರ್ತಕೋಟಿಯವರು ಬೇಂದ್ರೆಯವರ ಬಗ್ಗೆ ಒಂದು ಮಾನದಂಡ, ಮತ್ತೊಬ್ಬರಿಗೆ ಮತ್ತೊಂದು ಮಾನದಂಡ ಅನ್ನೋದು ಸರಿಯಲ್ಲ. ಅದು ಸರಿಯಲ್ಲ. ಇದು ಬದುಕಿನ ಜೊತೆಗೆ ನಾವು ಎಷ್ಟೆಷ್ಟು ಇನ್ವಾಲ್ವ್ ಆಗ್ತೀವಿ ಅನ್ನೋದು ಭಾಳ ಮುಖ್ಯ. ಜೊತೆಗೆ ಎಷ್ಟೇ ನಾವು ಇನ್ವಾಲ್ವ್ ಆದರೂ ಸಹಿತ ಒಂದು ಅಂತರವನ್ನು, ಡಿಸ್ಟೆನ್ಸ್ ಕಾಯ್ದುಕೊಂಡು ನಮ್ಮನ್ನೇ ನಾವು ನೋಡಿಕೊಳ್ತಕ್ಕಂಥ ಒಂದು ವಸ್ತುನಿಷ್ಠ ದೃಷ್ಟಿಕೋನ ಬಂದಾಗ ಮಾತ್ರ ನಾವು ಒಳ್ಳೆಯ ಕೃತಿಗಳನ್ನ ತರಲಿಕ್ಕೆ ಸಾಧ್ಯ ಅಂತ ಅವರು ನಂಬಿಕೆ. ಅದು ಕುರ್ತಕೋಟಿಯವರಷ್ಟು ಪ್ರೀತಿಯಿಂದ, ಕಳಕಳಿಯಿಂದ, ಅಪೇಕ್ಷೆಯಿಂದ ಆ ಮಾತು ಹೇಳ್ತಾರೆ ಅಂತ ಯಾಕೆ ಅನಿಸೋದು? ಇಲ್ಲಿ ಭಾಳ ಪ್ರೀತಿ ನಂದು, ಭಾಳ ಪ್ರೀತಿ ಅವರು. ಅವರ ಮನೋಹರ್ ಗ್ರಂಥಮಾಲೆಯ ಬಗ್ಗೆ ನಾನು ಹೇಳಬೇಕು. ನಾವೆಲ್ಲ ಎಲ್ಲದರ ಜೊತೆಗೇ ಬೆಳೆದವ್ರು ನಾವು. ಮನೋಹರ್ ಗ್ರಂಥಮಾಲೆ ಜಿ ಬಿ ಜೋಶಿಯವರು ಅಲ್ಲಿ ಕಬ್ಬಿನ ಹಾಲು ಕುಡಿಸ್ತಿದ್ರು. ಕೀರ್ತಿಯವರು ಭಾಳ ಪ್ರೀತಿ ತುಂಬಿದ ಮನುಷ್ಯ. ಅಲ್ಲಿ ಅಗದಿ ಎಲ್ಲಡಿಕೆ ತಂಬಾಕು ಹಂಚ್ಕೊಳ್ತಾನೆ ಎಲ್ಲ ವಿಷಯಗಳನ್ನ ನಮಗೆ ಭಾಳ ಪ್ರೀತಿಯಿಂದ ಹಂಚಿಕೊಡ್ತಕ್ಕಂಥ ಮನುಷ್ಯ. ಆದರೆ ನಿಲುವುಗಳ ವಿಷಯ ಬಂದಾಗ ಮಾತ್ರ ಅವ್ರದ್ದು ನಿಲುವು ಅವರಿಗೆ, ನಮ್ಮ ನಿಲುವು ನಮಗೆ. ಹೀಗಾಗಿ ನಾವು 3 ಮಂದಿ ತ್ರಿಮೂರ್ತಿಗಳು ಅಂತ ಕರೀತಾರೆ. ಹೌದಾ? ಅಲ್ಲಪ್ಪ ಕೂತಾನು. ನಾವು 3 ಮಂದಿ ಒಂದೇ ಅದ. ನಾವು ಎಷ್ಟು ಥರ ಜಗಾಡಿದ್ವಿ, ಹೌದಾ? ಅದು ಭಾಳ ಪ್ರೀತಿಯಿಂದ ಅದಾವಲ್ಲಪ್ಪ, ಅದಲ್ಲಪ್ಪ. ಮತ್ತು ಇಲ್ಲಿ ಹೂ ಅನ್ನಬೇಕಲ್ಪ, ಅನ್ನಬೇಕು. ಅದಕ್ಕೆ ಪ್ರೀತಿ ವಿಶ್ವಾಸ ಬೇರೆ, ನಮ್ಮ ನಿಲುವುಗಳು ಬೇರೆ. ಇದು ಡೆಮಾಕ್ರಸಿ. ಇದು ಭಾಳ ಮುಖ್ಯ. ಇದು ಡೆಮಾಕ್ರಸಿ. ಬೇಂದ್ರೆಯವರು ನಮ್ಮ ಜಗಳ ಬೇರೆ. ಅದರ ಬೇಂದ್ರೆ ಬಗ್ಗೆ ಇರ್ತಕ್ಕಂಥ ಪ್ರೀತಿ, ಹಕ್ಕುಲಾತಿ, ಅದನ್ನು ನಾವು ಎಂದೂ ಬಿಟ್ಟುಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾಳ ಮುಖ್ಯ. ಸಾಮಾನ್ಯವಾಗಿ ಚಿದಾನಂದ ಮೂರ್ತಿಯವ್ರ ಬಗ್ಗೆ ತುಂಬ ವ್ಯಂಗ್ಯ, ವಿರೋಧ ಮಾಡ್ತಾ ಇರ್ತೀರಿ. ಅವ್ರು ನಿಮ್ಮನ್ನು ಅಷ್ಟೊಂದು ಕಾಡ್ಯಾರೇನೋ ಅಂಥೇಳಿ ನಮ್ಮ ಹುಬ್ಬಳ್ಳಿಯ ಕೆ ಗಣೇಶ್ ಅವ್ರು ಕೇಳ್ತಾರೆ. ನನ್ನಷ್ಟು ಇಡೀ ಕರ್ನಾಟಕನ ಕಾಟಕೈತಾರೆ ಅವರು. ಚಿದಾನಂದ ಮೂರ್ತಿ ಏನು ಕಾರಣ ಅವರು ಅಂತ ಅವ್ರ ಬಗ್ಗೆ ಅಷ್ಟು ಮೇಲಿಂದ ಮಾಡ್ತೀವಿ? ಬೇಕಂತ ಯಾರೋ ಕೇಳ್ಯಾರ ಈ ಪ್ರಶ್ನೆ. ನನ್ನ ಬಾಯಿಂದ ಏನಾದರೂ ಒಂದು ಅಮೃತವಾಣಿ. ಚಿದಾನಂದ ಮೂರ್ತಿಯವರು ಒಬ್ಬ ಸಂಶೋಧಕರು. ಆಮೇಲೆ ಅವ್ರ ಸಂಶೋಧನೆ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವ್ರ ಕನ್ನಡದ ಚಳವಳಿ ಕೂಡ ತಮ್ಮನ್ನು ಭಾಳ ಆಪ್ತವಾಗಿ ತೊಡಗಿಸ್ಕೊಂಡವರು. ಒಂದು ಕಾಲಕ್ಕೆ ಈ ಕನ್ನಡದ ಸಾಹಿತ್ಯ ಲೋಕ ತರಾಸು, ಆಮೇಲೆ ರಾಮಮೂರ್ತಿ ಅವರ ಪೀಳಿಗೆಯ ನಂತರ ಯಾವ ಗಂಭೀರ ಕನ್ನಡ ಸಾಹಿತ್ಯವು ಸಹಿತ ಕನ್ನಡದ ಚಳವಳಿಯ ಹತ್ತಿರ ಬರಲಿಲ್ಲ. ನಾಟಾಳ್ ನಾಗರಾಜ್ ಬಂದರು. ಅದಾದ ಆ ದೊಡ್ಡ ಗ್ಯಾಪನ್ನು ಬಿಟ್ಟಾರ ಕನ್ನಡ ಸಾಹಿತಿಗಳು ಮತ್ತು ಕನ್ನಡ ಚಳವಳಿ. ಆ ನಡುವೆ ಗ್ಯಾಪ್ ಬಹಳ ವರ್ಷಗಳ ನಂತರ ಭಾಳ ಗಂಭೀರವಾಗಿ ಕನ್ನಡ ಚಳವಳಿಗೆ ಬಂದವರು ನಮ್ಮ ಪ್ರೀತಿಯ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು. ಹೌದಾ? ಹೇಳ ಮಾತಿದು ಕನ್ನಡಿಗ, ಕರ್ನಾಟಕ ಅನ್ನೋ ಪರಿಕಲ್ಪನೆಯನ್ನು ಚಾಲ್ತಿಗೆ ತಂದವರು ಯಾರು? ಚಿದಾನಂದಮೂರ್ತಿ. ಆದರೆ ಅವಾಗ ನಾವು ಅವರ ಫಾಲೋವರ್ಸೇ. ಅಲ್ಲಿ ನಮ್ಮ ಇಲ್ಲಿ ಕಣಿವೆಯವರು ನಮ್ಮ ಮಾರ್ಗದರ್ಶಕರು ಧಾರವಾಡದಾಗ. ಆದರೆ ಬೆಂಗಳೂರು ಕಡೆ ನಾವು ಮುಖ ಮಾಡ್ತಾ ಇದ್ದಿದ್ದು ಚಿದಾನಂದ ಮೂರ್ತಿಯವ್ರ ಕಡೆಗೆ. ಗೋಕಾಕ್ ಚಳವಳಿ ತನಕ ಎಲ್ಲ ಬರೋಬರಿತ್ತು. ಅದು ಬರ್ಬರ್ತಾ ಏನಾಯ್ತು, ಚಿದಾನಂದ ಮೂರ್ತಿಯವರು ಅತ್ಲಾಗ ಕೇಶವ ಕೃಪಾಲ್ ಕಡೆಗೆ ಏನು ಮುಖ ಮಾಡಿದರು. ಮರ್ಯಾದೆಯಿಂದ ಪ್ಯಾಂಟ್ ತೊಡೆದ್ಬಿಟ್ಟು ಚಡ್ಡಿ ಅವಾಗ ಹಾಕೊಳ್ಳಿಕ್ಕೆ ಚಾಲು ಮಾಡಿದರು. ಆವಾಗ ನಮ್ಮವರ ಜಟಾಪಟಿ ಚಾಲು ಆಯಿತು. ಹೌದಾ? ಹೀಗಾಗಿ ಆ ನೆಲೆಯೊಳಗೆ ನಾವು ಅವ್ರ ಬಗ್ಗೆ ಚಾಷ್ಟಿ ಮಾಡ್ತೀವಿ, ಜೋಕ್ ಮಾಡ್ತೀವಿ, ಬೈತೀವಿ. ಇನ್ನೊಂದು ಮಾತನ್ನು ತಾವೆಲ್ಲ ಕೇಳ್ಬೋದು,
ಶಬ್ದ ಕನ್ನಡಕ್ಕೆ ಒಂದೆರಡು ಶಬ್ದಗಳನ್ನು ಕೊಟ್ಟರು ಕೊಡುಗೆ. ನಾವೆಲ್ಲ ಡಿಮ್ಯಾಂಡ್ಸ್, ವಾಟ್ ಆರ್ ಯುವರ್ ಡಿಮ್ಯಾಂಡ್ಸ್ ಅಂತ ನಾವು ಕೇಳ್ತಾವಲ್ಲ. ಡಿಮ್ಯಾಂಡ್ ಅಂದರೆ ಬೇಡಿಕೆ. ಅವ್ರು ಹೇಳಿದರು ಡಿಮ್ಯಾಂಡ್ ಈಸ್ ಡಿಮ್ಯಾಂಡ್, ಓಕೆ. ಬೇಡಿಕೆ ಅಂತಂದ್ರೆ ದೈನ್ಯ. ಆ ಬೇಡಿಕೆ ಅನ್ನೋ ಶಬ್ದಕ್ಕೆ ದೈನ್ಯ ಐತಲ್ಲ, ಆ ದೈನ್ಯ ಬೇಡ. ಅದಕ್ಕೆ ಒಂದು ಹೊಸ ಶಬ್ದವನ್ನು ಕೊಟ್ಟರು, ಹಕ್ಕೊತ್ತಾಯ. ಇವತ್ತು ಹಕ್ಕೊತ್ತಾಯ ಅನ್ನೋ ಶಬ್ದವನ್ನು ನಾವು ಬಳಸ್ತೇವಲ್ಲ, ಆ ಶಬ್ದದ ಜನಕ ಡಾಕ್ಟರ್ ಚಿದಾನಂದ ಮೂರ್ತಿ. ಚಪ್ಪಾಳೆ ಹೊಡ್ರಿ ನೀವು, ಹೌದಾ? ಆಮೇಲೆ ಚಿಂತೆ ಅಂತವಲ್ಲ ನಾವು, ಚಿಂತನ, ಚಿಂತೆ, ಕನ್ನಡದ ಬಗ್ಗೆ ಚಿಂತೆ. ಅವ್ರು ಹೇಳಿದರು ಚಿಂತೆ ಮತ್ತು ಚಿಂತನೆ ಎರಡು ಒಂದೇ. ಚಿಂತೆ ಇದ್ದಲ್ಲಿ ಚಿಂತನೆ, ಚಿಂತನೆ ಇದ್ದಲ್ಲಿ ಚಿಂತೆ ಅಂತಂದು ಆ ಶಬ್ದಕ್ಕೆ ಹೊಸ ಅರ್ಥವನ್ನು ಕೊಟ್ಟವರು ಚಿದಾನಂದ ಮೂರ್ತಿಯವರು. ಹೀಗಾಗಿ ಚಿಂತೆ, ಚಿಂತನೆ ಈ ಶಬ್ದದ ಧ್ವನ್ಯರ್ಥವನ್ನು ಸೂಚನೆ ಮಾಡಿದಂಥವರು. ಆ ಶಬ್ದವನ್ನು ಕೂಡ ನಮ್ಮಲ್ಲಿ ಚಿಂತೆ ಮತ್ತು ಚಿಂತನೆಯನ್ನು ಏಕಕಾಲಕ್ಕೆ ಹುಟ್ಟು ಹಾಕ್ತಕ್ಕಂಥವರು ಚಿದಾನಂದ ಮೂರ್ತಿಯ. ಈ ಚಿಂತೆ ಮತ್ತು ಚಿಂತನೆಯ ಜನಕರು ಯಾರು ಅಂತಂದ್ರೆ ಚಿದಾನಂದ ಮೂರ್ತಿ. ಹೀಗಾಗಿ ನಾನು ಭಾಳ ಪ್ರೀತಿಯಿಂದ ಅವರಿಗೆ ಇತ್ತೀಚೆಗೆ ಡಾಕ್ಟರ್ ಚಿದಾನಂದ ಮೂರ್ತಿ ಅವರಿಗೆ ಡಾಕ್ಟರ್ ಚಿಂತಾಜನಕ ಮೂರ್ತಿ ಅಂತ ಕರೀತಾರೆ. ಅದನ್ನು ಜನಕರವರು. ಈಗ ಇನ್ನೊಂದು ನಾಳೆ ಪೇಪರ್ನಾಗ ಇದನ್ನು ಬರೀತಾರೆ ಅವರು. ಒಂದೆರಡು ಬೇರೆ ಥರದ ಪ್ರಶ್ನೆಗಳು ಒಂದೆರಡು ಅದಾವ. ಅವುಗಳ ಇನ್ನೂ ಒಂದು 3-4 ನಿಮಿಷ ಅಷ್ಟೇ ನಮಗೆ ಉಳಿದಿದ್ದು. ಈ ಪ್ರಶ್ನೆಗಳನ್ನ ಓದ್ಬಿಡ್ತೀನಿ, ಇವು ಸಂಕ್ಷಿಪ್ತವಾಗಿ ಅಥವಾ ಸತ್ ತೆಗೆದ್ರೆ ಸ್ವಲ್ಪ ದೀರ್ಘವಾಗಿ ಉತ್ತರ ಕೊಡಲಿ ಪಾಟೀಲ್ರು. ಮಾಜಿ ಪದ್ಯ ಓದಬೇಕು, ಈ ಅದಕ್ಕೆ ಸಂಕ್ಷಿಪ್ತವಾಗಿ ಅದಕ್ಕೆ. ಮಾಜಿ ಮುಖ್ಯಮಂತ್ರಿಯವರ KJPಗೆ ತಾವು ಆಪ್ತ ಸಲಹೆಗಾರರು ಅಂತ ವರದಿಯಾಗಿದೆ. ಇದು ಎಲ್ಲಿ ವರದಿಯಾಗಿದೆಯೋ ಗೊತ್ತಿಲ್ಲ. ಇಂದಿನ ಪರಿಸ್ಥಿತಿಯೊಳಗೆ ತಮ್ಮ ರಾಜಕೀಯ ನಿಲುವು ಮತ್ತು ನಡೆ ಏನು? ಮತ್ತು ಇವತ್ತಿನ ಇನ್ನೊಬ್ಬರು, ಇದು ಡಾಕ್ಟರ್ ಶಿವಗಂಗಾ ರುಮಾ ಅಂತ ಗುಲ್ಬರ್ಗಾದವ್ರು ಕೇಳ್ಯಾರ. ಆಮೇಲೆ ಇನ್ನೊಬ್ಬರು ರಾಘವೇಂದ್ರ ಬಳ್ಳಾರಿ ಅವರು ಕೂಡ ಇದೇ ಅರ್ಥದೊಳಗೆ ಬೇರೆ ರೀತಿಯಿಂದ ಕೇಳ್ಯಾರ. ಪ್ರಸ್ತುತ ರಾಜಕೀಯದೊಳಗೆ ನಿಮ್ಮ ನಿಲುವೇನು, ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ರಾಜಕೀಯ ಬೆಳವಣಿಗೆಯೊಳಗೆ ಏನಾಗಬೇಕಂತ ಮಾಡಿರಿ ಇನ್ನು ಮುಂದೆ ಅಂತ ಕೇಳ್ತಾರೆ. ಭಾಳ ಒಳ್ಳೆಯ ಪ್ರಶ್ನೆ ಇದು. ಅಂದರೆ KJP ಸಲಹೆಗಾರ ಎಲ್ಲ ಹೇಳ್ತೇನೆ, BJP KJP ಎಲ್ಲ ಹೇಳ್ತೇನೆ. ಪ್ರಸ್ತುತ ರಾಜಕೀಯ, ಪ್ರಸ್ತುತ ಅನ್ನೋದು ಭಾಳ ಮುಖ್ಯ. ಇವತ್ತಿನ ರಾಜಕೀಯ ಪರಿಸ್ಥಿತಿ, ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ನೋಡಿದಾಗ ಕಳೆದ ಒಂದು 30-35 ವರ್ಷದಿಂದ ಯಾವಾಗ ಗೋಕಾಕ್ ಚಳವಳಿ ಚಾಲು ಆಯಿತು, ಅಲ್ಲಿಂದ ನಾವೆಲ್ಲ ಹಿರಿಯ ಕಣಿವೆಯವರಿದ್ದಾರೆ, ಕಲಬುರ್ಗಿ, ಕಾಪ್ಸೆ, ಅದು ಎಲ್ಲ ಒಂದು ವಿಷಯದ ಬಗ್ಗೆ ಭಾಳ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾ ಇದ್ವಿ. ಏನಂದರೆ ಕರ್ನಾಟಕ ಏಕೀಕರಣ ಆದಮೇಲೆ ಭಾಷಾವಾರು ಪ್ರಾಂತರ್ಜನೆಯ ಸಿದ್ಧಾಂತಕ್ಕೆ ಅನುಗುಣವಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳಿಗೂ ಸಮರ್ಪಕವಾದಂಥ ಕನ್ನಡ ಪರವಾದಂಥ ಪರಿಹಾರಗಳು ಬರಬೇಕಾಗಿತ್ತು, ಬಂದಿಲ್ಲ. ಏನು ಕಾರಣ? ಅನೇಕ ಕಾರಣಗಳ ಪೈಕಿ ಭಾಳ ಮುಖ್ಯವಾದಂಥ ಒಂದು ಕಾರಣ, ಇಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಕರ್ನಾಟಕವನ್ನು ಇಷ್ಟು ವರ್ಷ ಆಡಿದಂಥ ರಾಷ್ಟ್ರೀಯ ಪಕ್ಷಗಳಿಂದ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ನಮ್ಮ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಭಾಳ ಮುಖ್ಯವಾಗಿ ತಮಿಳುನಾಡಿನೊಳಗಿತ್ತಂಥ ರೀತಿಯೊಳಗೆ ನೆಲಮೂಲವಾದಂಥ ಪ್ರಾದೇಶಿಕ ಹಿತಾಸಕ್ತಿಗಳಿಗೆ ಒತ್ತು ಕೊಡ್ತಕ್ಕಂಥ ಪ್ರಭುತ್ವ ಅಲ್ಲಿ ಬಂದಾಗ ಅಲ್ಲಿಯ ಸಮಸ್ಯೆಗಳಿಗೆ ಇವತ್ತಿನ ಒಕ್ಕೂಟದ ಸಂದರ್ಭದೊಳಗೆ ಒಳ್ಳೆಯ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು ಅನ್ನೋ ವಿಚಾರವನ್ನು 25-30 ವರ್ಷದ ಹಿಂದನೇ ನಾವು ಪ್ರತಿಪಾದನೆ ಮಾಡ್ಕೊತ ಬಂದೇವೆ. ಅದಕ್ಕೆ ಟೈಮ್ ಕೂಡ ಬಂದಿರಲಿಲ್ಲ, ಹೌದಾ? ಈಗ ಇವತ್ತಿನ ರಾಜಕೀಯ ಪರಿಸ್ಥಿತಿಯೊಳಗೆ 2 ರಾಜಕೀಯ ಪಕ್ಷಗಳದಾವು, 3 ಪ್ರಾದೇಶಿಕ ಪಕ್ಷಗಳದಾವು. ಒಂದು BSR ಶ್ರೀರಾಮುಲು, ಇನ್ನೊಂದು JDS ಕುಮಾರಸ್ವಾಮಿ ಪ್ಲಸ್ ದೇವೇಗೌಡ, ಆಮೇಲೆ ಇನ್ನೊಂದು ಯಡಿಯೂರಪ್ಪರವರ ನೇತೃತ್ವದ KJP ಕರ್ನಾಟಕ ಜನತಾ ಪಾರ್ಟಿ. ನಾನು ಭಾಳ ಸ್ಪಷ್ಟವಾಗಿ ಈಗಾಗಲೇ ಬರೆದೇನೆ, ಹೊಸ ಮಾತೇನಲ್ಲ ಇದು. ನಮ್ಮ ಇವತ್ತಿನ ಆಯ್ಕೆ ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕಾರ ಮಾಡಿ ಅಥವಾ ಅವ್ರನ್ನ ಹಿನ್ನೆಲೆಗೆ ಸೇರಿಸಿ ಮುನ್ನೆಲೆಗೆ ಪ್ರಾದೇಶಿಕ ರಾಜಕೀಯ ಶಕ್ತಿಗಳನ್ನು ತರೋದು. ಪಕ್ಷಗಳನ್ನಂತ ಹೇಳಿಲ್ಲ, ಪ್ರಾದೇಶಿಕ ರಾಜಕೀಯ ಶಕ್ತಿಗಳ ಮುನ್ನೆಲೆಗೆ ಬಂದರೆ ಒಂದು ಹೊಸ ಪರ್ವ ಪ್ರಾರಂಭ ಆಗಬಹುದು ಅನ್ನೋದನ್ನು
ಭಾಳ ಬಲವಾಗಿ ನಾನು ಪ್ರತಿಪಾದನೆ ಮಾಡಿದೆ ಅಂದಾಗ ನಮ್ಮ ಆಯ್ಕೆ, ನನ್ನಂಥವರ ಆಯ್ಕೆ, ಸಮಾನ ಮನಸ್ಕರ ಆಯ್ಕೆ ಈ 3 ಪ್ರಾದೇಶಿಕ ಪಕ್ಷದವಲ್ಲ ಇವುಗಳ ಬಗ್ಗೆ ಇವರ ಪರವಾಗಿ ನಾವು ಕೆಲಸ ಮಾಡಬೇಕು. ಅದ್ರ ಪೈಕಿ 3 ಪೈಕಿ ಯಾವುದು ಅಂತಂದರೆ ನಾನು ಆಯ್ಕೆ ಮಾಡಿಕೊಂಡಿದ್ದು, ಭಾಳ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನೇತೃತ್ವದ ಕರ್ನಾಟಕ ಜನತಾ ಪಾರ್ಟಿ KJP ಅವ್ರು ನನಗೆ ನೇರವಾಗಿ ಫೋನ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಮ್ಮವ್ರ ಜಟಾಪಟಿ ಶಿವಮೊಗ್ಗ ಸಮ್ಮೇಳನದ ಕಾಲಕ್ಕೆ ಆಗಿತ್ತು, ನಿಮಗೆಲ್ಲ ಗೊತ್ತು. ಶಿವಮೊಗ್ಗ ಸಮ್ಮೇಳನದ ಕಾಲಕ್ಕೆ ಜಟಾಪಟಿ ಆಗಿತ್ತು. ನನ್ನ ನಿಲುವು ಎಲ್ಲ ಸಂಪೂರ್ಣ ಗೊತ್ತು. ಕೇಶವ್ ಕೃಪಾಕಂತೂ ನಾವೆಲ್ಲ ಬ್ಲ್ಯಾಕ್ ಲಿಸ್ಟ್ನೊಳಗೆ ಫಸ್ಟ್ ಟಾಪ್ ರ್ಯಾಂಕ್ 10ರೊಳಗೆ ನಾವೆಲ್ಲ ಅದೇವೆ. ನೀ ಅದೆಲ್ಲ ಗೊತ್ತಿಲ್ಲಪ್ಪ. ನನಗೆ ಫೋನ್ ಮಾಡಿದರು ಅವರು ಇತ್ತೀಚೆಗೆ, ಚಂಪಾ ಅವರು ನನಗೆ ನಿಮ್ಮ ಸಹಕಾರ ಬೇಕು ಅಂತ. ನಾನು ನೇರವಾಗಿ ಕೇಳಿದೆ, ನಾನೆಲ್ಲ ನಿಮ್ಮ ನಡೆಗಳನ್ನ ನಾನು ನೋಡ್ತಾ ಬಂದರೆ, ನೀವು ಸಂಘ ಪರಿವಾರದ ಸಿದ್ಧಾಂತದಿಂದ ಮಾನಸಿಕವಾಗಿ ಮತ್ತು ವೈಚಾರಿಕವಾಗಿ ಅದರ ಹಂಗು ಹರ್ಕೊಂಡು ಹೊರಗೆ ಬಂದೀರಿ ಅನ್ನೋದು ಖಾತ್ರಿ ಆದರೆ ಪ್ರಾದೇಶಿಕ ಪಕ್ಷಗಳಿಗೆ ಬೆಂಬಲ ಕೊಡಬೇಕು ಅನ್ನೋ ನನ್ನ ನಿಲುವಿನಿಂದಾಗಿ ನಾನು ನಿಮ್ಮ ಜೊತೆಗೆ ಸಹಕಾರ ಕೊಡಲಿಕ್ಕೆ ರೆಡಿ ಅಂತಂದಮೇಲೆ, ಇಲ್ಲ ಅದನ್ನೆಲ್ಲ ನಾನು ಬಿಟ್ಬಿಟ್ಟೆನೀಗ, ನಾ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಆ ಕಡೆಗೆ, ಅಷ್ಟೆಲ್ಲ ವಿಚಾರ ಮಾಡಿನೇ ನಿಮ್ಮ ಕೂಡ ನಾನು ಮಾತಾಡ್ಲಿಕ್ಕೆ ಹತ್ತೀನಿ ಅಂತ ಒಂದು ಮೌಖಿಕ ಆಶ್ವಾಸನೆಯನ್ನು ಕೊಟ್ಟ ಮೇಲೆ ಆಪ್ತ ಸಲಹೆಗಿದೆ ಅಲ್ಲದ ಅವರು ಒಂದು ಕರ್ನಾಟಕ ಸುವರ್ಣ ಸಲಹಾ ಸಮಿತಿ ಅಂತ ಏನು ಮಾಡ್ಯಾರ. ಆ ಸಮಿತಿ ಇನ್ನೂ ಅನೇಕ ಪ್ರಶ್ನೆಗಳು ಚಂಪಾ ವ್ಯಕ್ತಿತ್ವದ ಬಗ್ಗೆ ಬರಬೇಕಿತ್ತು. ಮುಖ್ಯವಾಗಿ ಅವರ ನಾಟಕಗಳ ಬಗ್ಗೆ ಒಂದೂ ಪ್ರಶ್ನೆ ಇಲ್ಲಿ ಬರಲಿಲ್ಲ. ಅವರ ಸಮಗ್ರ ಕಾವ್ಯ ಮತ್ತು ಬದುಕನ್ನು ನಾಟ್ಯೀಕರಿಸುವ ಪ್ರಯತ್ನ ಅವರ ನಾಟಕಗಳಲ್ಲಿ ಬಂತು. ಚಂಪಾ ತನ್ನ ವ್ಯಕ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಅನೇಕ ಆಯಾಮಗಳಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ಕೊಂಡು ಬಂದು ಆ ಪ್ರಯೋಗದ ಹಂತದಲ್ಲೇ ನಾಟಕ ಭಾಳ ಪ್ರಮುಖವಾದಂಥ ಒಂದು ಅಭಿವ್ಯಕ್ತಿಯ ಮಾಧ್ಯಮ ಆಗಿ ದಕ್ಕಿತು ಚಂಪಾಗ. ಮತ್ತು ಆ ನಾಟಕವನ್ನಾದರೂ ಮುಂದೆ ನೀವು ಅನೇಕ ಸ್ನೇಹಿತರು ಈಗಾಗಲೇ ಕೇಳಿದಂಗೆ ಅಥವಾ ಕುರ್ತು ಕೊಟ್ಟಿಯವರು ಅಪೇಕ್ಷೆ ಪಟ್ಟಂಗೆ ಕುಂತು ಗಟ್ಟಿಯಾಗಿ ಕಾವ್ಯನ ಬರೀಬೇಕಾಗಿತ್ತು ಅಥವಾ ನಾಟಕನ ಬರೀಬೇಕಾಗಿತ್ತು, ಏನಾದರೂ ಮಾಡಬೇಕಾಗಿತ್ತು. ಆದರೆ ಅನೇಕರು ತಮ್ಮ ವ್ಯಕ್ತಿತ್ವದ ಅನೇಕ ಟಿಸಲುಗಳನ್ನು ಬಿಡಿಸಿಕೊಂಡು ಬೇರೆ ಬೇರೆ ರೀತಿಯ ಅನೇಕ ಹೂವುಗಳನ್ನ ಬಿಡಿಸಿದಂಗೆ ಚಂಪಾ ಬೇರೆ ಬೇರೆ ಬಗೆಯ ಬರವಣಿಗೆಯನ್ನು ಮಾಡಿದರು. ಆ ಕಾರಣದಿಂದ ಅವ್ರ ನಾಟಕಗಳು ಕೂಡ ಬಹಳ ಮಹತ್ವದ ನಾಟಕ. ಇಡಿಯಾಗಿ ಅವು ಸಂಪೂರ್ಣ ನಾಟಕಗಳು ಕೂಡ ಪ್ರಕಟ ಆಗ್ಯಾವ. ಸ್ವಪ್ನ ಸ್ವಪ್ನದವರು ಅವ್ರ ಸಮಗ್ರ ಸಾಹಿತ್ಯವನ್ನು, ಸಮಗ್ರ ಕಾವ್ಯ, ಸಮಗ್ರ ನಾಟಕಗಳನ್ನು, ಇತರ ಎಲ್ಲ ಬರವಣಿಗೆಗಳನ್ನು ಪ್ರಕಟ ಮಾಡ್ಯಾರ. ಮತ್ತು ಚಂಪಾ ಇವತ್ತಿಗೂ ನಮ್ಗೆ ಆಶ್ಚರ್ಯ ಆಗೋ ಹಂಗೆ ನಡೆಸ್ಕೊಂಡು ಬಂದಿದ್ದು ಸಂಕ್ರಮಣ ಪತ್ರಿಕೆ. ಒಂದು ನಿಷ್ಠೆ, ಒಂದು ಹಠ, ಒಂದು ಛಲ, ಒಂದು ರೀತಿಯ ಬಹಳ ಬಹಿರಂಗವಾಗಿ ಹೇಳಬೇಕು ಅಂದರೆ ಲಜ್ಜೆಗೇಡಿತನ. ಯಾವುದಕ್ಕೂ ಲಜ್ಜೆ ಅನ್ನೋದು ಇಲ್ಲ. ನಾ ಕೇಳಿದೆ ಇವತ್ತು ಹೆಂಗೆ ನಡೆಸ್ತೀವೋ, ಬಿಡುವಂಗೆ ಇಲ್ಲ. ಮತ್ತು ಇಷ್ಟು ಮಂದಿ ಕೈ ಕೊಡ್ತಾರಲ್ಲ, ರೊಕ್ಕ ಕೊಡೋದಿಲ್ಲಲ್ಲ, ಬಿಟ್ಟು ಬಿಡೋದು ಅವ್ರನ್ನ, ಏನು ಮಾಡೋಕ್ಕೆ ಬರ್ತೈತಿ, ನಮ್ಮ ಮಂದಿ ಹೆಂಗಾದಾರು ಅಂತ. ಅವ್ರ ಬಗ್ಗೆ ಯಾವುದೂ ಅಸಮಾಧಾನ ಇಲ್ಲ, ಬೇಜಾರಿಲ್ಲ, ಏನೂ ಇಲ್ಲ. ನಿರಂತರ ಮಾಡ್ಕೊತ ಇರೋದು, ನಾನು ಆ್ಯಕ್ಟಿವ್ ಆಗಿರಬೇಕು, ನಾನು ಇದನ್ನು ಮಾಡ್ತಾ ಇರ್ತೀನಿ ಅಂಥೇಳಿ. ಆಮೇಲೆ ಒಂದು ಪ್ರಶ್ನೆ ಕೊನೆಗೆ ಬಂದದ, ಅದಕ್ಕೆ ಉತ್ತರ ನಾನು ಹೇಳಿ ಚಂಪಾ ಒಂದೆರಡು ಪದ್ಯಗಳನ್ನು ಓದಬೇಕು ಅಂತ ಕೇಳ್ಕೊತೀನಿ. ಭಾಳ ಒಳ್ಳೆಯ ಓದಬೇಕು ಕೂಡ. ಒಂದು 2 ಅಥವಾ 3 ನಿಮಿಷದಲ್ಲಿ ಮುಂದಿನ ಕಾರ್ಯಕ್ರಮ ಆಗಬೇಕಾಗಿದ್ದರಿಂದ ಅರಳು ಅನ್ನೋ ಪದ್ಯ ಹೆಂಗೆ ಹುಟ್ಟಿತು ಅಂತ ಒಬ್ಬ ಸ್ನೇಹಿತರು ಯಾರು ಕೇಳ್ಯಾರ, ಹಾವೇರಿಯಿಂದ ಪ್ರವೀಣನವರು. ಈ ಪದ್ಯ ನಮ್ಮ ಮನೆಯಾಗ ಬರೆದಿದ್ದು ಚಂಪಾ. ನಮ್ಮವ್ವ ಅಳ್ಳು ಹುರಿಯಾಕತ್ತಿದ್ಲು. ನೀವು ಬಂದು ಕೂಡಲೇ ಅಳ್ಳಿನ ಜೋಳ ಅಂತ ಇರ್ತಾವೆ, ಅಳ್ಳಿನ ಜೋಳ ಅವನು ಹುರಿಯಾಕತ್ತಿದ್ಲು. ಅಳ್ಳೆಲ್ಲ ಇವು ಅಳ್ಳ ನೋಡಿದ್ದಿಲ್ಲ ಪುಣ್ಯಾತ್ಮ, ಅವತ್ತೇ ಅದಕ್ಕಿಂತ ಮೊದಲು ಗೊತ್ತಿದ್ದೇ ಇಲ್ಲ. ಇದೇನಿದು ಅಂದ ಅಳ್ಳು ಹೆಂಗೆ ಮಾಡ್ತಾರೆ ಇವನ್ನ. ನಮ್ಮ ಅವ್ವನ ಹತ್ರ ಕೂತ್ಕೊಂಡು ಅಗದಿ ಬ್ಯಾಪರಿಸಿ ಹೆಂಗೆ ಮಾಡ್ತಾರೆ, ಏನೇನು ಮಾಡ್ತಾರೆ ಕೇಳ್ಕೊಂಡು ಈಡಾಗಿ ತಿಂದ. ಅವನು ಎಷ್ಟು ಖುಷಿಯಲ್ಲೇ ತಿಂದ. ಅವತ್ತು ಅವ್ನಿಗೆ ಅಳ್ಳು ಅನ್ನೋದು ಅದ್ಭುತ ಅನಿಸ್ಬಿಡ್ತು. ಹೋಗಿ ಅವತ್ತು ಆ ಅರಳು ಅನ್ನುವ ಪದ್ಯ ಅವತ್ತು ಬರೆದಿದ್ದ ಪದ್ಯ. ಅದು ನಮ್ಮ ಮನೆಗೆ ಹುಟ್ಟಿದ ಪದ್ಯ, ನಮ್ಮ ಅವ್ವನ ಕಣ್ಣು ಎದುರಿಗೆ ಹುಟ್ಟಿದ ಪದ್ಯ ಅನ್ನೋ ಖುಷಿಗೆ ಅವ ಹೇಳೋದಕ್ಕಿಂತ ನಾನೇ ಹೇಳ್ತೀನಿ. ಈಗ ಚಂಪಾ ಪದ್ಯಗಳನ್ನ ಓದಲಿ. ಆ ಓದಿನ ಜೊತೆಗೇ ಇದು ಸಮಾರೋಹ ಬಗ್ಗೆ ಎಲ್ಲ ಹೇಳಿ ನಾವು ಸೆಟ್ಟಮ್ಮ ಮೊದಲ ಅದನ್ನು ತಿಂದಿನೆಲ್ಲ ಅದನ್ನು ಲೆಕ್ಕಾಟ. ಸಂಕ್ರಮಣದ ಬಗ್ಗೆ ಹೇಳಿದ್ನಲ್ಲ, ಕಡಿ ಶಬ್ದ ಭಾಳ ಒಳ್ಳೇದು, ಲಜ್ಜೆಗೇಡಿತನ ಅಂತ. ಒಂದು ರೀತಿ ಬಂಡತನ. ಅದು ಬಂಡತನ ಇಲ್ಲ ಅಂದರೆ ನೀವೇನು ಮಾಡ್ಲಿಕ್ಕೆ ಆಗಲ್ಲ. ಅದು ಒಂದು ಭಾಳ ಸಂತೋಷದ ಸಂಗತಿ ಅಂತಂದರೆ 47 ವರ್ಷ ಆಯ್ತು ಸಂಕ್ರಮಣಕ್ಕೆ. ಈ ಬಂಡತನದ ದೀರ್ಘ ಪ್ರಯಾಣದೊಳಗೆ ಮೊದಲ 11 ವರ್ಷ ಈ ಬಂಡತನವನ್ನು ಹಂಚಿಕೊಂಡವರು ಗಿರಡ್ಡಿ ಮತ್ತು ಪಟ್ಟಣ ಶೆಟ್ಟಿ.
ನಿಮ್ಮಿಂದನೇ ಪಡೆದದ್ದು ನಾ ಅದನ್ನೆಲ್ಲ ಅದನ್ನು ಮುಂದುವರಿಸೋಣ. ನಾವು 3 ಮಂದಿ ಹಂಚ್ಕೊಂಡು ಮಾಡ್ತಿದ್ವಿ, ನಿಮ್ಮಿಬ್ಬರ ಪರವಾಗಿ ನಾನಾ 3 ಮಂದಿ ಕೆಲಸ ನಾನಾ ಮಾಡಲಿಕ್ಕೆ ಇರ್ತೀವಿ. ಒಳ್ಳೇದು ಹೌದಲ್ಲ? ಸಂಕ್ರಮಣದ ಬಗ್ಗೆ ಒಂದು ಮಾತನ್ನು, ಒಂದು ಸಣ್ಣ ಪ್ರಕಟಣೆ ಅಂತ ಹೇಳ್ಬೋದು. ಇಲ್ಲ, ಚಂದ ಬರ್ತೈತಿ. ನಾನು ಉದ್ರಿ ಕಳ್ಸೋದು ಎಲ್ಲರೂ ಸಿಕ್ಕಾಗ ನಿನ್ನ ಜೀವನ ತೊಗೋತಾನೆ ಅಂತ ಹೇಳ್ತೇನೆ ನಾನು. ಅಂದ್ರೆ ಲೈಫ್ ಮೆಂಬರ್ಶಿಪ್ಪು ಅದನ್ನು ಮಾಡ್ತೀನಿ ನಾನು, ಅದ್ರದ್ದು ಏನು ಚಿಂತಿಲ್ಲ. ಇನ್ನೊಂದು ಸಣ್ಣ ಪ್ರಕಟಣೆ ಇರ್ಬೋದು. ಸಂಕ್ರಮಣಕ್ಕೆ 47 ವರ್ಷ, ಇನ್ನು 3 ವರ್ಷ ಆದರೆ ಸುವರ್ಣ ಹಬ್ಬ. ಅದರ ಅಂಗವಾಗಿ ಈ ವರ್ಷದಿಂದ ಪ್ರತಿ ವರ್ಷ ನಮ್ಮೆಲ್ಲ ಸ್ನೇಹಿತರು ಸಂಕ್ರಮಣದ ಒಳಗೆ ಭಾಳ ಐತಿ. ಇಲ್ಲೇ ಲೇಖಕರು ಇದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಚಂದಾದಾರರಿದ್ದಾರೆ, ಉದ್ರಿ ಚಂದಾದಾರರಿದ್ದಾರೆ, ಆಜೀವ ಚಂದಾದಾರರು, ಅರೆಜೀವ ಚಂದಾದಾರರು, ಎಲ್ಲ ನಮೂನಿ ಮಂಡ್ಯದಾರ ಇಲ್ಲೇ. ಈ ವರ್ಷ ಬಹುಶಃ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದೊಳಗೆ, ಸಮಗ್ರ ಅಲ್ಲ ಅದು ಬೇರೆ ವಿಷಯ, ಬಹುಶಃ ಇದೇ ಹಾಲ್ನೊಳಗೆ ಒಂದು ಸಂಕ್ರಮಣ ಸಾಹಿತ್ಯ ಸಮ್ಮೇಳನ ಅಂತ ನಾನು ಕರಿತೀನಿ, ಆರ್ಗನೈಸ್ ಮಾಡ್ತೀನಿ. ನಮ್ಮ ಸಂಕ್ರಮಣ ಬಳಗದ ಎಲ್ಲ ಕಡೆಗೆ ಐತಲ್ಲ ಅವರೆಲ್ಲ ಲೇಖಕರು ಬರೋ ಹಾಗೆ. ಈ ಸಮಾವೇಶದ ವಿಷಯ ವ್ಯಾಪ್ತಿಯ ಬಗ್ಗೆ ನಾನು ಹೇಳಿದ್ನಲ್ಲ, ಇಲ್ಲಿ ಯಾವ್ಯಾವ ಉದುರು ಉಳ್ಕೊಂಡಾವು ಅವೆಲ್ಲ ವಿಷಯಗಳು ಅಲ್ಲಿ ಚರ್ಚೆ ಆಗ್ತಾವೆ. ಅದಕ್ಕೆ ಸೂಕ್ತ ಪ್ರಕಟಣೆಯನ್ನು ಕೊಡ್ತೀನಿ, ತಾವೆಲ್ಲ ಬರಬೇಕು. ಪ್ರತಿನಿಧಿ ಶುಲ್ಕ ಎಷ್ಟು ಅಂತ ನೀವು ಕೇಳ್ಬೋದು, ಸರ್ಕಾರದಿಂದ ದುಡ್ಡು ತೊಗೋತಿರಲಿಲ್ಲೋ ಅಂತ ನೀವು ಕೇಳ್ಬೋದು. ಅವುಗಳನ್ನೆಲ್ಲ ಸಕಾಲದಲ್ಲಿ ಸೂಕ್ತವಾದಂಥ ಉತ್ತರಗಳನ್ನು ನೀಡಲಾಗುವುದು. ಇತ್ಯಾದಿ. ಏನು ಇದು ಒಂದು ಪದ್ಯ ಧಾರವಾಡಕ್ಕೆ ಸಂಬಂಧಪಟ್ಟಂಥ ಪದ್ಯನೇ. ತುರ್ತು ಪರಿಸ್ಥಿತಿಯ ಹಿನ್ನೆಲೆಯೊಳಗೆ ಬರೆದಂಥ ಒಂದು ಪದ್ಯ. ಇಂಡಿಯಾದೊಳಗೊಂದು ಧಾರವಾಡ. ಒಂದು ಸಾಲ ಒಮ್ಮೆ ಓದ್ತೇನೆ ನಾನು. ಇಂಡಿಯಾ ಅಂತ ಒಂದು ದೇಶ, ಆ ದೇಶದಲ್ಲಿ ಧಾರವಾಡ ಅಂತ ಒಂದು ನಗರ. ಧಾರವಾಡದ ಎದೆ ಸೀಳಿಕೊಂಡು ಹೋಗುವ 4ನೇ ನಂಬರ್ ರಾಷ್ಟ್ರೀಯ ಹೆದ್ದಾರಿಯ ಒಂದು ಮಗ್ಗುಲಿಗೆ ನನ್ನ ಮನೆ. ನಮ್ಮ ಮನೆ ಎದುರೇ ಹೆದ್ದಾರಿಯ ಆಚೆ ಮಗ್ಗುಲಿಗೆ ಹುತ್ತಾಸ್ಪತ್ರೆ ಇದೆ. ಮನೆ ಹಿಂದುಗಡೆ ಸ್ವಲ್ಪ ದೂರದಲ್ಲಿ ಸಾಧನಕೇರಿ ಇದೆ. ಗೋಡೆ ಆಚೆ ಕಡೆಯಿಂದ ಹುಚ್ಚರು ಒಮ್ಮೊಮ್ಮೆ ಹಣಿಕೆ ಹಾಕಿ ಗಂಭೀರವಾಗಿ ನಗುತ್ತಾರೆ. ಸಾಧನಕೇರಿ ಕಡೆಯಿಂದ ಒಮ್ಮೊಮ್ಮೆ ಬೇಂದ್ರೆ ಗೀಂದ್ರೆ ಮುಂತಾದವರ 4 ತಂತಿಯ ಕಿರುಚಾಟ, ಗಾಳಿಗುಂಟ ಹಕ್ಕಿಗಳ ಬೆನ್ನತ್ತಿ ಬಂದು ಎದೆಗೆ ಗುದ್ದುತ್ತದೆ. ನಮ್ಮ ಮನೆ ಹತ್ತಿರವೇ ಪೊಲೀಸ್ ಸ್ಟೇಷನ್ ಇದೆ. ಹೀಗಾಗಿ ಕಳ್ಳರ ಭಯವಿಲ್ಲ, ಪೊಲೀಸರದೇ ಭಯ. ಅವರು ಆಗೀಗ ಪ್ರೀತಿಯಿಂದ ಸೆಲ್ಯೂಟ್ ಹೊಡೆಯುತ್ತಾರೆ. ಮೇಲಿನಿಂದ ಆರ್ಡರ್ ಗೀಡರು ಬಂದರೆ ಸಪ್ಪೆ ಮುಖ ಹಾಕಿ ಅರೆಸ್ಟು ಮಾಡುತ್ತಾರೆ. ಹುಚ್ಚಾಸ್ಪತ್ರೆಗೆ ಹೊಂದಿ ಜೇಲು ಇದೆ. ಅಲ್ಲಿ ಅದು ಬೇರೆಯೇ ಜಗತ್ತು. ಅದರದ್ದು ರುಚಿ ಸ್ವಲ್ಪ ಗೊತ್ತು. ಅಲ್ಲಿಂದ ಆ ಕಡೆ ಕಿತ್ತೂರು ಚೆನ್ನಮ್ಮನ ಪಾರ್ಕಿನಲ್ಲಿ ಠಾಕರೆ ಸಾಹೇಬನ ಗೋರಿ ಇದೆ. ಗೋರಿಯ ಸುತ್ತ ಚೆನ್ನಾಗಿ ಸಜಾವತಿ ಮಾಡಿಸಿಕೊಂಡ ಹೂವಿನ ಗಿಡಗಳಿವೆ. ಸಂಜೆ ಮುಂದೆ ಮಕ್ಕಳು ಆಡುತ್ತಾರೆ, ಮುದುಕರು ತೂಕಡಿಸುತ್ತಾರೆ. ಪೊಲೀಸ್ ಸ್ಟೇಷನ್ ಬಲಬದಿಗೆ ಮಹಾತ್ಮ ಗಾಂಧಿ ಪ್ರಾಣಿ ಸಂಗ್ರಹಾಲಯವಿದೆ. ನವಿಲು, ಮಂಗ, ಚಿಟುಗುಬ್ಬಿ, ಹೆಬ್ಬಾವು, ನರಿ ಎಲ್ಲ ಇವೆ. ಅಲ್ಲಿರುವ ಒಂದು ಕರಡಿಗೆ ಭಾರತಿ ಅನ್ನುತ್ತಾರೆ. ಅದು ಕೊಟ್ಟರೆ ಬುಸು ಬುಸು ಚುಟ್ಟ ಸೇದುತ್ತದೆ. ಇಂಥ ಸಂತೆಯಲ್ಲೊಂದು ಮನೆಯ ಮಾಡಿದ ನನ್ನ ಬಾಡಿಗೆ ಮನೆಯ ಸ್ವಂತ ಮಾಲೀಕ ಒಬ್ಬ ಜನನಾಯಕ. ನೆರೆಹೊರೆ ಇದೆ. ಒಬ್ಬಿಬ್ಬರು ನೆರೆಗಿದ್ದರೆ ಇನ್ನೊಬ್ಬರು ಹೊರೆಯಾಗಿದ್ದಾರೆ. ಹಲವರು ಹಾರುವರು, ಒಮ್ಮೊಮ್ಮೆ ಹಾರಾಡುವರು. ರಾಷ್ಟ್ರೀಯ ಹೆದ್ದಾರಿ ಅಂದ ಮೇಲೆ ಹಗಲೂ ರಾತ್ರಿ ಟ್ರಕ್ಕುಗಳ ಓಡಾಟ. ಮಾತು ಕಡಿಮೆ, ಹೆಚ್ಚು ದುಡಿಮೆ, ನಾಡು ಮುನ್ನಡೆದಿದೆ ಇತ್ಯಾದಿ ಮಾಲು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಕತ್ತಲಲ್ಲಿ ಸಾಗಿಸುವ ಕ್ರಾಂತಿಯ ಸಪ್ಪಳ ಎಲ್ಲ ರೂಢಿಯಾಗಿದೆ. ಸಪ್ಪಳ ಇರುವುದರಿಂದ ಹೆಂಡತಿಯ ಬೈಗಳ ಕೇಳುವುದೇ ಇಲ್ಲ. ಮೌನದ ಪ್ರೀತಿಯಲ್ಲೇ ರಾತ್ರಿ ಕಳೆಯುತ್ತದೆ, ಬೆಳಗು ಹರಿಯುತ್ತದೆ. ನನಗೆ ಒಬ್ಬ ಹೆಂಡತಿ, ಇಬ್ಬರು ಮಕ್ಕಳು. ನಮ್ಮ ಪ್ರಧಾನಿಗೂ ಇಬ್ಬರೇ ಅಂತ ನನಗೆ ಹೆಮ್ಮೆ. ಊರಲ್ಲಿ ಮನೆ ಮಾಡಿದ ನಾನು ಚಾಕರಿಗೆಂದು ಊರ ಹೊರಗಿನ ಕ್ಯಾಂಪಸ್ಸಿಗೆ ಹೋಗಬೇಕು. ಕ್ಲಾಸಿನಲ್ಲಿ ಕನ್ನಡ ಮಕ್ಕಳಿಗೆ ಇಂಗ್ಲೀಷ್ ಕಲಿಸಬೇಕು.
ಸೀನು ಗೀನು ಬಂದರೆ ಇಂಗ್ಲೀಷಿನಲ್ಲೇ ಸೀನಬೇಕು. ಪ್ರತಿ ವರ್ಷ ಅದನ್ನೇ ಕಲಿಸುತ್ತೇನೆ. ಪ್ರತಿ ವರ್ಷ ಬಡತಿ ಸಿಕ್ಕೇ ಸಿಗುತ್ತದೆ. ಇಂಥ ಸುಖೀ ರಾಜ್ಯದ ವರ್ತುಳದಲ್ಲಿ ಸುತ್ತಿ 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 ಸರಳನಾಗಿದ್ದ ನಾನು ಶೂನ್ಯದ ಹಾಗೆ ದುಂಡಗಾಗಿದ್ದೇನೆ. ಇದು ನನ್ನ ಧಾರವಾಡ, ಇದು ನನ್ನ ಇಂಡಿಯಾ. ಶಾಲ್ಮಲಾ ಅಂತ ಒಂದು ಪದ್ಯ. ಇದು ಧಾರವಾಡದ ಗುಪ್ತಗಾಮಿನಿ ಶಾಲ್ಮಲಾ. ಈ ಶಾಲ್ಮಲಾ ನದಿಯನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು ನಾವು ಮಾಡಿದ್ದು ಧಾರವಾಡದ ಇಬ್ಬರು, ಒಬ್ಬರು ಗಿರೀಶ್ ಕಾರ್ನಾಡ್, ಇನ್ನೊಬ್ಬರು ಚಂಪಾ. ಆಮೇಲೆ ಬೇಂದ್ರೆ ಮೊದಲು ಮಾಡಿದರು. ಅಲ್ಲಿಯ ಜಾತ್ರೆ, ಆ ಗುಡಿ, ಅಲ್ಲಿಯ ಜನ, ಭಾಳ ಅದ್ಭುತವಾದ ಒಂದು ಆ ಶ್ರಾವಣ ಸೋಮವಾರದ ಬಗ್ಗೆ ಅವರ ಪದ್ಯ ಇವತ್ತಿಗೂ ಕೂಡ ಕಣ್ಣಿಗೆ ಕಟ್ಟುವಂದರೆ. ಅದು ಸಾಧನಕೇರಿಯಿಂದ ಹಿಡಿದು ಶಾಲ್ಮಲಾ ನದಿಯ ಆ ಉಗಮ ಸ್ಥಾನದವರೆಗೆ ಪ್ರತಿಯೊಂದು ಯಾವ ಮರ ಇದ್ದು, ಯಾವ ಜನ ಇದ್ದರು, ಎಷ್ಟು ಮನೆಗಳಿದ್ದು ಎಲ್ಲವನ್ನೂ ಚಿತ್ರಿಸುತ್ತ ಒಂದು ಪದ್ಯ ಸಣ್ಣ ಸೋಮಾರ ಪದ್ಯ ಈ ಚಂಪಾ. ನಾವೆಲ್ಲ ಇಲ್ಲಿ ಕುತ್ಕೊಂಡವೆಲ್ಲ ಮೊದಲದಾಗನ 7 ಗುಡ್ಡಗಳ ಪಟ್ಟಿ ಒಳಗೆ ಒಂದು ನದಿ, ಗುಪ್ತಗಾಮಿನಿ ನದಿ. ನಾವು ಸರಸ್ವತಿ ನದಿಯ ಬಗ್ಗೆ ನಾವು ಕೇಳ್ತೇವೆ. ಧಾರವಾಡದ ಶಾಲ್ಮಲೆ ಅದೇ ರೀತಿ. ಅದು ಮುಂದೆ ಉತ್ತರ ಕನ್ನಡದೊಳಗೆ ಒಂದು ಕಡೆಗೆ ಪ್ರಕಟ ಆಗ್ತೈತಿ. ಪ್ರಕಟ ಆಗೋದಕ್ಕೊಂದು ಬೇರೆ ಹೆಸರು, ಅದು ನನಗೆ ಭಾಳ ಮುಖ್ಯ ಇಲ್ಲ. ಭಾಳ ವರ್ಷಗಳಿಂದ ಕಾಡ್ತಕ್ಕಂಥ ಒಂದು ಇಮೇಜ್, ಒಂದು ಮೆಟಫರ್ ಆಗಿ ಈ ನದಿ ನನ್ನ ಕಾವ್ಯದ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೂಪದೊಳಗೆ ಕಾಡ್ಕಂತ ಐತಿ. ಭಾಳ ಜನ ಕೇಳ್ತಾರೆ, ಏನು ಶಾಲ್ಮರ, ಗುಪ್ತಗಾಮಿನಿ, ಯಾರವರು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಯಾರು ಅವರು ಅಂತ ಕೇಳಿದಾಗ ನಾನು ಶಾಲ್ಮಲ ಅಂತ ಹೇಳ್ಬಿಡ್ತೇನೆ. ನಾನು ಯಾರ ಕೇಳಿ ಆ ರೀತಿ ಒಳಗೆ. ಆದರೆ ಬೇರೆ 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 ಅರ್ಥಾಂತರಗಳಿರೋದನ್ನು ನಾವು ನೋಡ್ತೇವೆ. ನನ್ನ ಬದುಕಿನ ಒಂದು ಗುಪ್ತಗಾಮಿನಿ ನದಿ ಅಂತ ಅನ್ಬೋದು. ಉಳಿದ ನದಿಗಳ ಹಾಗೆ, ಉಳಿದ ನದಿಗಳು ಹುಟ್ಟುತ್ತವೆ ಒಂದು ಕಡೆ, ಹರಿಯುತ್ತವೆ ಒಂದು ಕಡೆ, ಕೂಡುತ್ತವೆ ಒಂದರೊಂದು ಕೂಡಿ ಹರಿಯುತ್ತವೆ ಮತ್ತೊಂದು ಕಡೆ. ಉಳಿದ ನದಿಗಳು ಹುಟ್ಟುತ್ತವೆ ಒಂದು ಕಡೆ, ಹರಿಯುತ್ತವೆ ಒಂದು ಕಡೆ, ಕೂಡುತ್ತವೆ ಒಂದರೊಂದು ಕೂಡಿ ಹರಿಯುತ್ತವೆ ಮತ್ತೊಂದು ಕಡೆ. ಹಳೆ ಹೆಸರು ಕಳಕೊಂಡು ಹೊಸ ಹೆಸರು ಪಡ್ಕೊಂಡು, ಕಡಲು ಕೂಡುವ ಮುನ್ನ ಪಾತ್ರವನ್ನೇ ಕಳ್ಕೊಂಡು ಕಡಲಲ್ಲಿ ಬಯಲಾಗುತ್ತವೆ ಉಳಿದ ನದಿಗಳು. ಉಳಿದ ನದಿಗಳ ಹಾಗೆ ನೀನಲ್ಲ ಶಾಲ್ಮಲೆ. ಉಳಿದ ನದಿಗಳಲ್ಲಿ ಹಿಂದಿನೂರಿನ ಜನ ಹೊರಸು ತೊಳೆಯುತ್ತಾರೆ, ಕ್ಯಾಕರಿಸಿ ಉಗುಳುತ್ತಾರೆ, ಅರಿವೆ ಒಗೆಯುತ್ತಾರೆ, ದನಕರ ಸಗಣಿ ಹಾಕುತ್ತವೆ. ಮುಂದಿನೂರಿನ ಬ್ರಾಹ್ಮಣನ ಬಾಯಲ್ಲಿ ಮಂತ್ರ ಜಲವಾಗುತ್ತದೆ ಆ ನೀರು. ಉಳಿದ ನದಿಗಳು ಹೆಗಲಾಗುತ್ತವೆ ಗೋಳಿಮಾರಿನಲ್ಲಿ ಗುಂಡು ತಿಂದ ಬೇವಾರ್ಚೆ ಹೆಣಗಳಿಗೆ. ಉಳಿದ ನದಿಗಳು ಹೆಗಲಾಗುತ್ತವೆ ಗೋಳಿಮಾರಿನಲ್ಲಿ ಗುಂಡು ತಿಂದ ಬೇವಾರ್ಚೆ ಹೆಣಗಳಿಗೆ. ಚಿತೆಯಲ್ಲಿ ಅರೆಬೆಂದು ಮೋಕ್ಷದ ಹಾದಿ ಹಿಡಿದ ಹೆಣಗಳಿಗೆ. ಪ್ರತಿ ವರ್ಷ ಪೂಜೆ ಪಡೆದು ವಿಸರ್ಜನೆಯಾಗುವ ದೇವಾದಿದೇವತೆಗಳ ಹೆಣಗಳಿಗೆ. ಉಳಿದ ನದಿಗಳು ಸೇರುತ್ತವೆ ಶ್ರೀಮಂತರ ನೀರಾವರಿ ಪಂಪುಗಳಲ್ಲಿ. ಸೇರುತ್ತವೆ ಶ್ರೀಮಂತ ನೀರಾವರಿ ಪಂಪುಗಳಲ್ಲಿ. ಡ್ಯಾಮುಗಳಿಗೆ ಡಿಕ್ಕಿ ಹೊಡೆದು ಹರಿಯುತ್ತವೆ ಕರೆಂಟು ಕಂಬಗಳಲ್ಲಿ. ಉರುಳುತ್ತವೆ ಗಾಲಿ, ಜಿಬ್ಬಿಯಾಗುತ್ತಾರೆ ಹೊಲಗಳಲ್ಲಿ ಕೂಲಿಗಳು. ಫ್ಯಾಕ್ಟರಿಗಳಲ್ಲಿ ಕಾರ್ಮಿಕರು, ಕಾರ್ಖಾನೆಗಳ ವಾಂತಿ ಭೇದಿಗಳೆಲ್ಲ ಮತ್ತೆ ಬಂದು ಕೂಡುತ್ತವೆ ಉಳಿದ ನದಿಗಳ ನೀರು. ಉಳಿದ ನದಿಗಳು ಹಾಗೆ ನೀನಲ್ಲ ಶಾಲ್ಮಲೆ. ಉಳಿದ ನದಿಗಳು ಸೊಕ್ಕಿ ಹರಿಯುತ್ತವೆ ಮಳೆಗಾಲದಲ್ಲಿ. ಸೊಕ್ಕಿ ಹರಿಯುತ್ತವೆ ಮಳೆಗಾಲಗಳಲ್ಲಿ. ದಂಡೆಗಳ ಹಳ್ಳಗಳನ್ನು ನಡುಗಡ್ಡೆ ಮಾಡುತ್ತವೆ. ಆಕಾಶದಲ್ಲಿ ಹೆಲಿಕಾಪ್ಟರ್ನಲ್ಲಿ ಹಾರಾಡುವ ಮಂತ್ರಿಗಳಿಗೆ ಕನ್ನಡಿಯಾಗುತ್ತವೆ. ಬಿಕ್ಕುತ್ತವೆ ಬೇಸಗೆಯಲ್ಲಿ ಮರೆ ಬತ್ತಲಾಗಿ. ಮೀನು ಮೊಸಳೆಗಳ ಅಸ್ಥಿಪಂಜರದ ಚಿತ್ರಗಳಾಗಿ. ಹಳೆ ಇತಿಹಾಸ ಪುಸ್ತಕದ ಹರಕು ಪುಟದ ಮುಕ್ಕಾದ ಅಕ್ಷರಗಳ ಅಡ್ಡಾದಿಡ್ಡಿ ಸಾಲುಗಳಾಗಿ ಬಿಕ್ಕುತ್ತವೆ. ಉಳಿದ ನದಿಗಳ ಹಾಗೆ ನೀನಲ್ಲ ಶಾಲ್ಮಲೆ. ನಿನ್ನ ಕಂಡವರಿಲ್ಲ, ನಿನ್ನ ಕಂಡವರಿಲ್ಲ, ನಿನ್ನೊಳಗೆ ಮೈಯ ತೊಳಕೊಂಡವರಿಲ್ಲ, ನಿನ್ನ ಉಂಡವರಿಲ್ಲ, ನಿನ್ನೊಳಗೆ ಕಳಕೊಂಡವರಿಲ್ಲ. ಉಗಮವೆಲ್ಲೋ ನಿನ್ನದು, ನಿನ್ನ ಸಂಗಮವೆಲ್ಲೋ. ಉಗಮವೆಲ್ಲೋ ನಿನ್ನದು, ನಿನ್ನ ಸಂಗಮವೆಲ್ಲೋ. ನೀನು ಹರಿಯುತ್ತಿರುವುದು ಮಾತ್ರ ಒಂದೇ ಕರೆ. ನೀನು ಹರಿಯುತ್ತಿರುವುದು ಮಾತ್ರ ಒಂದೇ ಕರೆ. ಬಹುಶಃ
ನಾನು ಬದುಕಬೇಕೆಂದಿರುವ ಬದುಕಿನಂತೆ, ನಾನು ಬರೆಯಬೇಕೆಂದಿರುವ ಕಾವ್ಯದಂತೆ. ಇನ್ನೂ ಅನೇಕ ಸ್ನೇಹಿತರ ಪ್ರಶ್ನೆಗಳು ಇಲ್ಲೆಲ್ಲ ಇದ್ದು ಸಮಯದ ಅಭಾವದಿಂದಾಗಿ ಕೇಳಲಿಕ್ಕಾಗಿಲ್ಲ. ಇಷ್ಟಾದರೂ ಕೂಡ ಸ್ವಲ್ಪ ಸಮಯವನ್ನು ಮೀರಿ ನಾವು ಈ ಗೋಷ್ಠಿಯನ್ನು ನಡೆಸಿಕೊಂಡೇವೆ. ಅದಕ್ಕೆ ಕ್ಷಮೆಯನ್ನು, ನಿಮ್ಮ ಪ್ರಶ್ನೆಗಳನ್ನೆಲ್ಲಿ ಬಳಸ್ಕೊಳ್ಳಿಕ್ಕಾಗದೇ ಇದ್ದ ಕ್ಷಮೆಯನ್ನು ಕೋರಿ, ಸಂಘಟನೆ ಸ್ವಲ್ಪ ವಿಳಂಬ ಆಗಿದ್ದಕ್ಕೂ ಇನ್ನೊಮ್ಮೆ ಕ್ಷಮೆ ಕೇಳಿ, ಚಂಪಾಗ ಮತ್ತು ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಹೇಳಿ ಈ ಗೋಷ್ಠಿ ಮುಗೀತು ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಅದೇ ಜಾಗೆಯಲ್ಲಿ ಕೂತ್ಕೋಬೇಕು. ಇನ್ನು ಸರಿಯಾಗಿ 5 ನಿಮಿಷದಲ್ಲಿ ಕೂರ್ಮಾವತಾರ ಚಲನಚಿತ್ರ ಪ್ರದರ್ಶಿತವಾಗ್ತದೆ. ಬಹಳ ಸಂತೋಷದ ಸಂಗತಿ ಅಂದರೆ ಇಡೀ ಭಾರತದಲ್ಲಿ ಇವತ್ತಿನ ದಿವಸ ಧಾರವಾಡದ ಇದೇ ರಂಗಮಂದಿರದಲ್ಲಿ ಇವತ್ತು ಅದು ರಿಲೀಸ್ ಆಗ್ತಾ ಇದೆ. ಅದು ನಿಜಕ್ಕೂ ಮೆಚ್ಚಬೇಕಾದಂಥ ವಿಷಯ. ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಅವರ ನಿರ್ದೇಶಿತ ಕೂರ್ಮಾವತಾರ ನಾಳಿನ ದಿವಸ 26/1/2013 ಶನಿವಾರ ನಡೆಯುವಂಥ ಗೋಷ್ಠಿಗಳು ಈ ರೀತಿ ಇದೆ. ಬೆಳಿಗ್ಗೆ 10 ರಿಂದ 11 ಮೊದಲ ಸಾಹಿತ್ಯ ಗೋಷ್ಠಿ. ಸಾಹಿತ್ಯ ಕೃತಿಯಿಂದ ಸಿನಿಮಾಕ್ಕೆ ಭಾಗವಹಿಸುವವರು TS ನಾಗಾಭರಣ, ಗಿರೀಶ್ ಕಾಸರವಳ್ಳಿ ಅವರು, TN ಸೀತಾರಾಮ್, ನಿರ್ದೇಶಕರು ಜಯಂತ್ ಕಾಯ್ಕಿಣಿ. ಎರಡನೇ ಸಾಹಿತ್ಯ ಗೋಷ್ಠಿ 11:15 ರಿಂದ 12:15 ಸ್ವರಚಿತ ಕಾವ್ಯ ವಾಚನ. ಭಾಗವಹಿಸುವವರು ಸುಮತೀಂದ್ರ ನಾಡಿ, HS ವೆಂಕಟೇಶ್ ಮೂರ್ತಿ, ಮಾಲ್ತಿ ಪಟ್ಟಣ ಶೆಟ್ಟಿ, ನಿರ್ದೇಶಕರು ಶ್ಯಾಮಸುಂದರ ಬಿದರಕುಂದಿ.